ಸಂಸಾರ ತಾಪತ್ರಯದಿಂದ ಬೆಂದು ಬಳಲಿ ಇದರಿಂದ ಯಾವಾಗ ಪಾರದೆಂಬ ನಾವು ಶಾಸ್ತ್ರ ಕಲಿತೀವಿ, ನಾವು ವೇದಾಂತದೊಳಗ ದೇವಿ ಅನ್ನೋರ್ಗೆ ಹತ್ತದು, ನಾವು ದಿನ ಅಲ್ಲೇ ಅದೇ ಒಂದು ಯಾರಿ ಹತ್ತಂದ್ರೆ ಇದೆಲ್ಲ ವ್ಯವಹಾರ ಶಾಸ್ತ್ರ ಹಾಡ್ಪಾಡಿನಲ್ಲಿ ಎಲ್ಲೆಲ್ಲಿ ಎಂಬಂದು ಪ್ರಾಣ ಇದರಿಂದ ಎರಡಷ್ಟು ನಮ್ಗೆ ಶಾಂತಿ ಸಮಾಧಾನ ಇಲ್ಲ, ಸುಖ ಶಾಂತಿ ಸಿಗುವುದು ಯಾವಾಗ ಇದನ್ನ ಕೈ ಬಿಟ್ಟೇನೋ ಅನ್ನೋದು. ನಾನು ಇದನ್ನ ಮಾಡ್ಕೊಂಡ ಸುಖ ಹೋಗ್ತೀನಿ ಅನ್ನೋದು ಕೆಲಸ. ಬಾಳೆ ಬದುಕು ಮಾಡಿ ದುಡ್ಡು ದಾನಿ ಗಳಿಸಿ ನಮ್ಮ ಮಕ್ಕಳು ಪರಿಚಯರು ಫಲಾವನ್ನು ಹಿಡಿದು ಮನೆ ಏನೇನೋ ಮಾಡಿ ಸುಖ ಹೋಗ್ತೀನಿ ಅನ್ನೋ ಕೆಲಸ. ಈ ಎಲ್ಲ ಜಗತ್ ವ್ಯವಹಾರ ಎಲ್ಲ ಅಭ್ಯಾಸ ಅವಾಗ ನಮಗೆ ಈ ವ್ಯವಹಾರ ಅಲ್ಲ, ಪರಲೋಕದ ವ್ಯವಹಾರ ಸಹಿತ ಈ ಲೋಕ ಮತ್ತು ಪರಲೋಕ ಈ ಧರ್ಮೋತ್ತರ ಫಲಭೋಗ ವಿರಾಗಿ ಎಲ್ಲ ಅಭ್ಯಾಸದ ನಮಗೆ ಇಷ್ಟೆಲ್ಲ ದಿನ ಹೇಳ್ತೀವಿ, ಅದ್ರಾಗ ಅದೇವ ನಾವು ವಿಚಾರ ಆಗಿದ್ದೀವಿ. ಬಾಳೆ ಹೇಗೆ ಆಸಕ್ತಿ ಹೋಗಿದ್ದಾನೆ, ಅದ್ರ ಮೇಗಿನ ಆಸಕ್ತಿ ಕಡಿಮೆ ಆಗಿರ್ತದೆ. ಬಾಳೆ ಬದುಕಿನಲ್ಲಿ ಆಸಕ್ತಿ ಕಡಿಮೆ ಆಗಿರ್ತದೆ. ಯಾಕಾಗಿಲ್ಲ? ಸರಿಯಾಗಿ ವಿಚಾರ ಮಾಡಿ. ಯಾವಾಗಷ್ಟೂ ಇಲ್ಲಿ ಚಂದ ಆಗ್ತೀವಿ ಹೇಳ್ತೀವಿ, ಅದನ್ನು ಪುನಃ ನಾವು ಹೇಳಿದ್ದೆಲ್ಲ ತಿರುಗಿ ಮೊದಲು ಮಾಡುವುದು. ಏನು ಸತತ ಈ ಚಿಂತನ ಯಾವ ಮಾಡ್ತಿರ್ತಾನ ದೋಷ ಕಾಣ. ಇದರಲ್ಲಿ ಏನೂ ಇಲ್ಲ, ಎಲ್ಲ ಅನಿತ್ಯದ ದುಃಖವನ್ನು ಕೊಡ್ತದ ಅಂತ ಗಟ್ಟಿ. ಯಾವಾಗ ಈ ವಿಚಾರ ಗಟ್ಟಿಸಿ ಅವಾಗ ಸ್ವಾಭಾವಿಕವಾಗಿ ಹೋಗುವುದು ರಾಷ್ಟ್ರ ಬ್ಯಾಡಪ್ಪ ಇದೆ ನನಗೆ. ಒಳಗೆಲ್ಲ ನಮ್ಗೆ ಬೇಕಂತ ಒಳಗೆ ಏನ್ ಬೇಕೋ ಹೋಗೋ ವ್ಯವಹಾರ ಎಲ್ಲ ಇಂದ್ರಿಯ ಸಂಪರ್ಕ ಹೋಗೋ ವ್ಯವಹಾರ ಇದು ಬ್ಯಾಡ ಅನ್ನೋರು ಎಷ್ಟು ಮಂದಿದೆ. ಸಿಗಲಿಕ್ಕೆ ಬಾಲಿರ್ಬೋದು, ಅನುಕೂಲ ಆಗಿಲ್ಲ ಅಂತ ಹೋಗ್ಲಿ. ಎಲ್ಲ ಇದ್ರು ಅಲ್ಲಿ ಅನ್ನೋರು ಎಲ್ಲ ಇದ್ರು ಎಲ್ಲ ಭೋಗಿಸೋ ಸಾಮರ್ಥ್ಯದ್ದು ಭೋಗ ವಸ್ತುಗಳ ಅನುಕೂಲತೆ ಇದ್ದು ಅದರಲ್ಲಿ ಮನಸ್ಸು ಹಾಕಬಾರ್ದು. ಬ್ಯಾಡದವರು ಅದಕ್ಕೆ ವೈರಾಗ್ಯ ಅಂತ. ಅಂತಹ ಉದಾಸೀನ ವ್ಯಕ್ತಿಗೆ ಮಾತ್ರ ಇಪ್ಪತ್ತು. ನಮ್ಗೆ ಎಷ್ಟು ದಿನ ಕೇಳಿದ್ರು ಯಾಕಪ್ಪ ಸುಖ ಹೋಗಿಲ್ಲ. ಒಳಗೆ ಗಂಡನೆ ಗೈ ಬಾಳೆ ಸುಖ ಕೊಡ್ತೈತೆ ಮತ್ತು ಇನ್ನ ಅದನ್ನ ಮಾಡಬೇಕು ಅನ್ನೋದೈತಿ. ಆ ಯೋಜನಾದಿಗಳು ಹೌದಿಲ್ಲ, ಅವ ನಾಟಕ ಅನ್ನೋ ಸಂಬಂಧ ಬರ್ತೇವೆ ನಾವು. ಇದೆಲ್ಲ ಹಾರಿಗಳು ಹೋಗ್ಲಿಪ್ಪ, ನಮ್ಗೆ ಏನೋ ಆಗಂಗಾಗ್ಲಿ, ಜಗತ್ತಿನಲ್ಲಿ ಏನೋ ಆಗಬಾರಪ್ಪ ಎಷ್ಟು ಮಂದಿ ಇದರಪ್ಪ. ಯಾಕೆ ಯಾವುದೋ ಒಂದು ಶಾಶ್ವತವಾದದ್ದಲ್ಲ, ಶಾಸ್ತ್ರ ಕೊಡೋದು ಯಾವ ಮಾನ ಮರ್ಯಾದೆ ಬೇಕಾಗಿಲ್ಲ, ಜಗತ್ತಿನ ಯಾವ ಐಶ್ವರ್ಯನೂ ಬೇಕಾಗಿಲ್ಲ. ಏನೋ ಅಲ್ಲೇ ಗುರುವೇ ಜಗವೆಂಬುದು. ಜಗತ್ತಿನಲ್ಲಿ ನನಗೇನೋ ಬೇಡ. ಆ ಮಟ್ಟಕ್ಕೆ ನಾವು ಹೋಗಿ ನಿಂತಾಗ ಮಾತ್ರ ಏನಿದೆ ನಾವು ನೋಡ್ಕೊಳ್ಬೇಕು. ಇನ್ನ ಸೆಳೆತದಾಗಲ್ಲ, ಅದು ಬೇಕು ಇದು ಬೇಕು ಅನ್ನುವಂಥ ಒಳಸು ಮನಸ್ಸಿನಾಗ ಬಯಕೆಗಳು ಎಲ್ಲ ಕಾಡ್ತವ. ಯಾಕೆ ವಿಚಾರ ಇಲ್ಲದಕ್ಕೆ ಸ್ವರೂಪ ನಾವು ಬೇಡ. ವಿಚಾರ ಅದಕ್ಕೆ ಕಟ್ಟಿ ಗೊತ್ತಿದ್ದ ಯಾಕೆ ಬಿಡ್ತಾವ, ಗೊತ್ತಿಲ್ಲದಕ್ಕೆ ಹೋಗಿಲ್ಲ ಅವ್ರಾಗ ಐತಿ ಅಂತ. ಬೆಂಕಿ ಸುಡ್ತೈತೆ ಅನ್ನೋದು ಗೊತ್ತಿಲ್ಲದಕ್ಕೆ ಹೋಗಿ ಬಿದ್ದು ಸಾಯ್ತಾವಳ. ಹಂಗೆ ಇವನನ್ನು ಕೊಲ್ತಾವ ಅನ್ನೋದು ವಿಷಯ ವಸ್ತು ಗೊತ್ತಿಲ್ಲದೆ ಹೋಗಿ
ಅವುಗಳಿಗೆ ಪಸಿಗೆ ಬಿಡಿಸಿ ಅದು ಯಾವ ಒದ್ಯಾಳ ಎಷ್ಟು ಮಂದಿಗೆ ಹೇಳೋದು ವಿಷಯದಲ್ಲಿ ದೋಷ ದರ್ಶನ ಎಷ್ಟು ಮಂದಿಗಾಗೈತಿ ಅವಾಗ ಅವಾಗ ಅಭ್ಯಾಸ ಶುರು ಏನ್ ಮಾಡಿದ್ರು ಏನಿಲ್ಲ ಈ ಜಗತ್ತಿನ ಕಲ್ಲು ಮಾಡೋದೆಲ್ಲ ಜಾಸ್ತಿ ಇದು ನಿಜವಾದ ಹೊಂದಬೇಕಾಗಿ ಅವರೆಲ್ಲ ಕೈ ಬಿಡಬೇಕು ಬಿಡದ ಹತ್ತದ ಇಹಲೋಕ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾತ್ಮ ಈ ಲೋಕದಲ್ಲಿ ಪರಲೋಕದ ಪುಣ್ಯ ಕರ್ಮಗಳನ್ನು ಮಾಡಲಿ ಹೆಚ್ಚಿನ ಭೋಗಾದಿಗಳನ್ನು ನಾಶ ಅಂತಹ ರೀತಿಯು ಇರುತ್ತದೆ ಎಲ್ಲ ಲೋಕದ ವ್ಯವಸ್ಥೆ ಹೊರಚಿ ಅನಿತವಾದ ದುಃಖವನ್ನು ಕೊಡ್ತಾ ಹೋಗುತ್ತದೆ ಎಲ್ಲದರ ಬಗ್ಗೆ ಉದಾಸೀನ ವೈರಾಗ್ಯವನ್ನು ಹೊಂದುವಂತಹ ವ್ಯಕ್ತಿಗೆ ಮಾತ್ರ ಇದು ಅನುಭವ ನಿಜವಾದ ನಿತ್ಯ ಸುಖದ ಅನುಭವ ಅಂಥ ಒಂದು ಧೀರ ವೃತ್ತಿ ಬೇಕಂತ ಎಲ್ಲವನ್ನು ಹೊಡೆದು ಹಾಕುವಂತಹ ಧೀರ ವೃತ್ತಿ ನಮ್ಮಲ್ಲಿ ತಯಾರಾಗುತ್ತಲ್ಲ ಅದನ್ನು ತಯಾರಿ ಮಾಡ್ಕೋ ಸಂಬಂಧ ಇದನ್ನ ಅಭ್ಯಾಸ ಮಾಡೋದು ಶ್ರವಣ ಮನನ ಸರಿಯಾದ ರೀತಿ ಒಳಗಡೆ ಅಭ್ಯಾಸ ಮಾಡಿದ್ದಾದ್ರೆ ಉತ್ತಮನಿಗೆ 3 ತಿಂಗಳಲ್ಲಿ ಮಧ್ಯಮನಿಗೆ 6 ತಿಂಗಳ ಕನಿಷ್ಠನಿಗೆ 12 ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಮನಸ್ಸಿನಿಂದ ಇದನ್ನೆಲ್ಲ ಕೈ ಬಿಟ್ಟು ಈ ಅಭ್ಯಾಸ ತೊಡಗಿದ್ರೆ ಮಾತ್ರ ಇನ್ನು ಒಳಗೆ ನಾನು ಇರುವಂಗಿರುವುದಪ್ಪ ಅದು ಇರುವಂಗಿರುವ ಇದು ಯಾಕೆ ಜನ್ಮ ಅಂದ್ರೂ ಆಗುದು ಅದು ಬೇಕು ಇದು ಬೇಕು ಅಂತ ಅನ್ನೋಗ ಎಷ್ಟು ಜನ್ಮ ನಾನು ಮಾತ್ರ ವೇದಾಂತಿಗಳಾದರೆ ಇದು 10 ದಿನ ನಾವೆಲ್ಲ ಹೆಸರಿಗೆ ಮಾತ್ರ ವೇದಾಂತಿಗಳು ನಿಜವಾದ ವೇದಾಂತಿಗಳು ಯಾರು ಖರೆ ಹೇಳ್ರಿ ಇದು ಯಾರಿಗೆ ಬೇಕಾಗೈತಿ ಅಂತ ನಿಜವಾಗಿ ಇದು ಬೇಕಾದವ್ರು ಎಷ್ಟು ಮಾಡಿದ್ರಿ ಈ ಜ್ಞಾನ ಸ್ಥಿತಿಯನ್ನು ಪಡ್ಕೋಬೇಕು ಈ ಜೀರ್ಣವನ್ನು ಚಕ್ರದಿಂದ ನಾವು ಬಿಡುಗಡೆ ಆಗಬೇಕು ಆಸಕ್ತಿ ಇದ್ದವ್ರು ಎಷ್ಟು ಮಾಡಿದ್ದಾರೆ ಒಬ್ಬರು ಸಿಗೋದು ಬರೇ ಮಾತುಕತೆಗಳನ್ನ ಆಡ್ತೀವಿ ಇನ್ನೊಬ್ಬರಿಗೆ ಹೇಳಕ್ಕೂ ಬರ್ತೈತಿ ಆದ್ರೆ ನಮಗೆಲ್ಲ ಹಂಗಾರೆ ಎಲ್ಲರೂ ಹೊಂದಿರ್ತಾರೆ ಎಲ್ಲರೂ ಕೇಳೋರು ಅಲ್ಲ ಜಗತ್ತಿನ ತುಂಬ ಯಾಕಾಗಲ್ಲ ಅಂತಂದ್ರೆ ಎಲ್ಲರಿಗೆ 10 ರೂಪಾಯಿ ಅಂತಿರಪ್ಪ ದಿನ ಅಲ್ಲೇ ಅದೇನೆ ಅಲ್ಲೇ ಎದ್ರು ಬಿದ್ರು ಅದೇನಂದ್ರು 10 ರೂಪಾಯಿ ಯಾಕೆ ಮನದೊಲವಿಲ್ಲ ಒಲವು ಎಕಡೆ ಐತಿ ಬಾಳೆಕ ಅನುಕೂಲ ನೋಡ್ಬೋದು ಬಾಳೆಕ ಅನುಕೂಲ ನೋಡ್ತೇವೆ ಹೊತ್ತು ಈ ಪಾರಮಾರ್ಥ ಸಾಧನೆಗೆ ಅನುಕೂಲ ಕೊಡೋರು ಬಹಳ ಕಡಿಮೆ ಜನ ಅದನ್ನ ಬಿಟ್ಟು ಇದನ್ನ ಮಾಡ್ಬೇಕು ಅನ್ನೋದು ಐತೆ ನಮ್ಗೆ ಇದನ್ನ ಬಿಟ್ಟಾರು ಅದನ್ನ ಮಾಡ್ಬೇಕು ಅನ್ನೋದು ಐತೆ ಹೌದಿಲ್ಲ ಏನ್ ಮಾತು ನಾನು ಹಾಳು ನಡೀತೀನಿ ಆದರೆ ಇದನ್ನ ಮಾಡ್ಕೊಂಡು ಅದಕ್ಕೆ ದೌಡ್ ಇದನ್ನ ಮಾಡ್ಕೋಬೇಕು ಅಂತ ಹೇಳಿ ದೌಡ್ ಇದನ್ನೆಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನ ಮಾಡ್ಕೊ ಈಗ ನಿಯಮದ್ದಲ್ಲ ಶರೀರ ಯಾವ ಹೊತ್ತಿನಾಗ ಹೋಗ್ತೈತೆ ಯಾರಿಗೂ ಹೇಳಾಕೋದಿಲ್ಲ ಮತ್ತೆ ದೌಡ್ ಮಾಡ್ಕೋ ಹೋಗುದ್ರೊಳಗಾಗಿ ನಾವು ಬಹಳ ದಿನ ಬದುಕ್ತೇನೆ ತಿಳ್ಕೊಂಡ ಮಾಡೋಣದನಂತ ನಾ ಇರ್ತೇವಳ ಅಂತ ತಿಳ್ಕೊಂಡ ಅದನ್ನ ಮಾಡ್ಬೇಕಂತ ಇದು ನಿಯಮದ್ದಲ್ಲ ಅಂತ ತಿಳ್ಕೊಂಡು ಇದನ್ನ ಮಾಡ್ಬೇಕು ಪರಮಾತ್ಮದ ಸಾಧನೆ ತಳುವುದೇ ಮಾಡ್ಬೋದು ಅವರು ಭವಹರ ಇನ್ನೊಂದು ಬರದಂಗ ಮಾಡ್ಬೋದು ಭವಹರಣ ಅಂದ್ರೆ
ಭವ ಅಂದ್ರೆ ಮತ್ತೆ ಬರುದು, ಏನಾರ ಆಗುದು, ಆಗದ ಮ್ಯಾಗ ಅದು ಕಾಯಿ ಮುರುದನ ಅದು ಹೋಗುದನ ಅದು ಮತ್ತೆ. ಈಗ ಅಲ್ಲಿಗೆ ಅಂತ ಕರ್ಮ ಮಾಡಿ ಹಾಕೊಂಡ್ ಕುಂತಿ, ಆಗಿದ್ದದು ಎಷ್ಟು ದಿನ ಇರ್ತತಿ, ಅದು ಹೋಗುದನ ಅಲ್ಲ. ಇದಕ್ಕ ಭವ ಅಂತಾರೆ. ಆಗುದು ಹೋಗುದಕ್ಕನ ಭವ ಮಾಲೆ ಅಂತ ಕರೀತಾರೆ. ಮತ್ತಿದಕ್ಕೆ ಭವಕ್ಕೆ ಬರಬಾರದಪ್ಪ, ಭವಕ್ಕೆ ಬಾರದಂತೆ ಅಂತಂದರಿಲ್ಲ. ಇನ್ನೇನ್ ಮಾಡ್ಕೊಡ್ಪ ಇದಕ್ಕೆ ಬರದಂಗೆ. ಮತ್ತ ಹುಟ್ಟುದು ಸಾವು, ಹುಟ್ಟಿದೆ ಯಾಕೆ ಮತ್ತೆ ಸಾಯಕನ ಹೋಗುದು. ಹುಟ್ಟು ಸಾವುಗಳ ಚಕ್ರದಿಂದ ಪಾಡ, ಇದಕ್ಕ ಮುಕ್ತಿ ಅಂತ. ಇದು ಜ್ಞಾನದಿಂದ ಸಾಧ್ಯ, ತಿಳಿದ್ರೆ ಮಾತ್ರ ಇದು ಸಿಗ್ತದೆ. ಹುಟ್ಟು ಸಾವುಗಳಿಂದ ನಾವು ಪಾರಾಗಬೇಕಾದ್ರೆ ಶಾಶ್ವತವಾದ ಸುಖದ ಅನುಭವವನ್ನು ನಾವು ಮಾಡ್ಕೊಂಡಿರ್ಬೇಕಂದ್ರೆ ಇದಕ್ಕೆ ತಿಳುವಳಿಕೆ ಜ್ಞಾನನ ಸಾಧನ ಹೊರತು ನೀನು ಯಾವ ಪೂಜೆ ಪುನಸ್ಕಾರ ಸಾಧನಲ್ಲ. ನೀವು ಗಂಟೆ ಬೆಳಗಿನ ಗಂಟೆ ಬಾಸಿನಿ ಮಂತ್ರಾನ್ಯ ಏನು ಯಾವ ಸಾಧನ, ಇದಕ್ಕೆ ಜ್ಞಾನನ ಸಾಧನ. ಜ್ಞಾನಾದೇವ ಕೈವಲ್ಯ, ಮೋಕ್ಷ ಅಥವಾ ಕೈವಲ್ಯ ವಿಜ್ಞಾನದ ಫಲ ಹೊರತು ಯಾವ ಕರ್ಮದ ಫಲನೂ ಅದಲ್ಲ. ಅದಕ್ಕೆ ನಿಜವಾಗಿ ನಾವು ಅದು ಎಷ್ಟರ ಮಟ್ಟಿಗೆ ನಾವು ಅದೇನು ನಾವು ನೋಡ್ಕೊಂಡು ಹೊಳಿತೇವೆ. ಮಂದಿ ಕಣ್ಣಿಗೆ ಅಲ್ಲೇ ಅದನಪ್ಪ ಅದನ್ನು ನಮ್ಮ ಮನಸ್ಸು ಎಲ್ಲೈತಿ, ಎದುರೊಳಗೆ ಅವಮಾನ ಆಗಿತ್ತು, ಯಾವ ಚಿಂತನದೊಳಗೆ ತಿರುಗೈತಿ ಮನಸ್ಸು. ಮುಂಜಾನೆ ಸಂಜೆ ಮಠ ಬರೀ ವಿಶೇಷ ಚಿಂತನೆ ಕಾಗ್ತದೆ. ಯಾವಾಗಲೂ ಅದರದಲ್ಲಿ ಅದ ವ್ಯಸನ, ಅದ ಇದರ ಜನ್ಮಾಂತರದಿಂದ ಅದ ಕೆಲಸ ಆಗುತ್ತೆ. ಆ ರೂಢಿ ತಪ್ಪಿಸ್ಬೇಕಂದ್ರೆ ಈ ಅಭ್ಯಾಸ ಬಲಿಬೇಕು. ವಿಷಯ ಚಿಂತನದ ರೂಢಿ ತಪ್ಪಬೇಕ, ಆತ್ಮಚಿಂತನದ ಅಭ್ಯಾಸ ಬಗ್ತಾಗತ್ತೆ. ಇದಕ್ಕೆ ಹೆಚ್ಚು ವೇಳೆ ನಾವು ಕೊಡುವುದಿಲ್ಲ. ಹೆಚ್ಚು ವೇಳೆ ಅದಕ್ಕೆ ಕೊಡ್ತೀವಿ, ಅದು ಗಟ್ಟಿ. ಇದಕ್ಕೆ ಹೆಚ್ಚು ವೇಳೆ ಈ ಆತ್ಮಾಭ್ಯಾಸ, ಅದು ಆತ್ಮಚಿಂತನದ ಅಭ್ಯಾಸದೊಳಗೆ ನಾವು ಹೆಚ್ಚು ವೇಳೆ ಗಟ್ಟಿ. ಯಾವಾಗಲೂ ಎಡೆಬಿಡದೆ ಅಭ್ಯಾಸ ನಡೀಬೇಕು ಅಂದ್ರೆ ಈ ರೂಢಿ. ಸ್ವಲ್ಪ ಇದಕ್ಕೆ ಸರಳ ಆತಂದ್ರೆ ಅನಾತ್ಮ ವಿಚಾರದ ಗಟ್ಟಿ. ಆತ್ಮ ವಿಚಾರ ಸರಳ ಆತ ಅಂದ್ರೆ ಅನಾತ್ಮ ವಿಚಾರ ಸಗತ್ ಪ್ರಾಬ್ಲಮ್. ಯಾವಾಗಾರ ಕೇಳಿದಾಗ ಜುಳುಕ ಹೌದು ಪಾಡಿದು ಅಂತ ಮತ್ತೆ ಒಂದು ಬಿಟ್ಕೂಲೆ ಮತ್ತು ಅದ ರೂಢಿ, ಅದ ರೂಢಿ ಆಗ್ತದೆ. ವಿಷಯ ಚಿಂತನದ ಅಭ್ಯಾಸ ತೊಡಗಿರ್ತದೆ, ಅದ ರೂಢಿ ಆಗ್ತದೆ. ಬಹಳ ಜನ್ಮದಿಂದ ಬಂದಂತಹ ಈ ವಿಷಯ ಚಿಂತನದ ರೂಢಿ ಏನಾದ್ರೆ ತಪ್ಪಿರ್ತದೆ. ಆತ್ಮ ಚಿಂತನದ ಅಭ್ಯಾಸ ಬಲಿಬೇಕು. ಇದಕ್ಕೆ ಬಹಳ ಅವಧಿ ಹಿಡಿತದೆ, ದೀರ್ಘಾವಧಿ ಬೇಕು, ಸಟಕನ ಆಗುವಂಥದ್ದಲ್ಲ. ಇವು ಆಗೇತಿ ಪಾವದ ಹತ್ನ ಆಗೈತೆ ಅಂದ್ರೆ ನಾವು ಹಿಂದಿನ ಜನ್ಮದ ಬಹಳ ಜನ್ಮದ ಪ್ರಯತ್ನ ಐತಂತ. ನಾವು ಏನಾರ ಪ್ರಯತ್ನ ನಡೆಸೇವ ಇದಕ್ಕೆ, ಇದರಿಂದ ವಾಸನಾದಿಗಳನ್ನು ಹೋಗ್ಕೋಬೇಕು. ಈ ಚಟ ಸಂಬಂಧ ನಾವೇನು ಬಿಟ್ಟು ಬರೋದು ಬೇಡ, ಪ್ರಯತ್ನ ಇಲ್ಲ. ಮತ್ತು ಅವಾಗ ಬೇಕಂತ ಬದಲು ಅದರ ಅನುಕೂಲತೆ ಮಾಡ್ಬೋದು. ಅದ ವ್ಯವಸ್ಥಾ ನಡೆಸೇವಿಲ್ಲ. ಬಾಳೆ ಮಾಡೋದಂದ್ರೆ ಏನು? ಚಟಕ್ಕೆ ಅನುಕೂಲ ಮಾಡುವ ವ್ಯವಸ್ಥಾ. ಹೌದಿಲ್ಲ? ಚಟದ ವಿಷಯ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಅದಕ್ಕೆ ಹೋಗಿ ಮಾಡ್ಬೇಕು. ಇದಲ್ಲ ಬಾಳೆ ಅಂದ್ರೆ ಹಿಂದಿನ ರೈತ ತಿನ್ನಾಕ ಚಲೋದು ಬೇಕು. ಅದು ಉಡಾಕ, ತಿನ್ನಾಕ, ನೋಡಾಕ, ಕೇಳಾಕ, ಮೂಸಿ ನೋಡಾಕ, ಮುಟ್ಟಾಕ, ಇದೆಲ್ಲ ಅನುಕೂಲತೆಗಳು ವ್ಯವಸ್ಥಿತವಾಗಿ ಅದಾವು ಇಲ್ಲೋ ಅದ್ರ ಸಂಬಂಧ ಸರಿಯಾದ ರೀತಿ ಒಳಗೆ ಒಂದು ಇಟ್ಟುಕೊಳ್ಳುವಂಥ ಪ್ರಯತ್ನ. ಎಲ್ಲಾ ತರದ ಇಂದ್ರಿಯ ಸಂಪರ್ಕ ಹೋಗೋದ ವ್ಯವಸ್ಥೆ
ಇಟ್ಟುಕೊಂಡು ಸಮಾಧಾನ ಶಾಂತಿ ಐತೆ. ಅವು ಇರ್ಲಿಲ್ಲ ಅಂದ್ರೆ ಎಂತ ಬಾಳೆ ಬಿಡಿ. ಅದಂತ ತಿಳ್ಕೊಂಡು ನಾವು ಅದಕ್ಕೆ ಅನುಕೂಲ ಮಾಡಿಕೊಡದ ಇದನ್ನು ಜೀವನ. ಸಮಾಧಾನ, ನಿಜವಾದ ಸಮಾಧಾನ ಶಾಂತಿ ಹೊಂದಬೇಕಂದ್ರೆ ಅದು ಯಾವ ಅವಶ್ಯಕತೆ ಬೇಕಾಗಿಲ್ಲ. ಯಾವ ಇಂದ್ರಿಯ ವಿಷಯಗಳ ಸಂಪರ್ಕದ ವ್ಯವಸ್ಥೆನೂ ಬೇಕಾಗಿಲ್ಲ. ಅದರ ಸಂಬಂಧ ಎಷ್ಟು ಬೇಕಾಗಿಲ್ಲ. ಅದರಿಂದ ತೃಪ್ತಿ ಏನಾರು ಆಗಿದೆ. ಒಂದು ತಿನ್ನುವುದರಿಂದ ತೃಪ್ತಿ ಹೊಂದಾಗ, ನೋಡುವುದರಿಂದ, ಕೇಳುವುದರಿಂದ, ನೋಡೋದ್ರಿಂದ, ಮುಟ್ಟುವುದರಿಂದ ಈ ಜಗತ್ತಿನೊಳಗೆ ನಾವು ತೃಪ್ತಿ ಬಂದಿದ್ದೀಪ ಅಂತ ನಾವು ಒಬ್ಬರ ಯಾರು ನಿಮ್ಮ ಊರಾಗದಾರೋ, ನಿಮ್ಮ ತಾಲೂಕಿನಾಗದಾರೋ, ನಿಮ್ಮ ಜಿಲ್ಲಾದಾಗಾರೋ, ರಾಜ್ಯದವರು, ನಿಮ್ಮ ದೇಶದಾಗ, ಇಡೀ ಜಗತ್ತಿನ ತುಂಬಾ ಅಡ್ಡಾಡಬೇಕು. ವಿಷೇಂದ್ರಿಯ ಸಂಪರ್ಕಕ್ಕೆ ಹೋಗೋದ್ರಿಂದ ಸುಖ ಹೊಂದಿದೀವಪ್ಪ ನಾವು ಒಬ್ಬರ ಯಾರು ಇಲ್ಲ. ಇಲ್ಲಿವರೆಗೂ ನಾವು ಕಂಡಿನಿಲ್ಲ, ಕೇಳಿನಿಲ್ಲ ಅಂತ ಹೇಳಬಹುದು. ನೀವೇನಾರ ಕಂಡಿರೇನು? ಮತ್ತೆ ಸುಲತಂಗ್ ಬಾಳೆ ಮಾಡೋದ ಆರಾಮ. ಇದು ಸುಖ ಒಂದು ಕ್ರಮ ಹೌದು. ಆದರೂ ದಿನನಿತ್ಯ ನಾವು ಇದಕ್ಕಾಗಿ ಪ್ರಯತ್ನ ನಡೆಸ ಬಹಳಷ್ಟು ವಿಶೇಷ ಅಂದ್ರೆ ಬಹಳ ಸುಖದಿಂದ ಇರ್ತೀವಿ. ಬಹಳಷ್ಟು ದುಡ್ಡು ಗಳಿಸಿದ್ರೆ, ಬಹಳಷ್ಟು ಹೊಲ ಹಿಡಿದ್ರೆ, ಬಹಳಷ್ಟು ಮಕ್ಕಳು ಮರಿ ಮಾಡಿದ್ರೆ ಯಾಕೆ ಆರಾಮಿರ್ತೀವಿ. ಆರಾಮಿರಕೈತೆ ಅದನ್ನ ಅವಲಂಬಿಸ್ಕೊಂಡು ಆರಾಮಿರ್ತೀವಿ. ಅದು ಹೊರಗಿಂದ ಏನು ಅವಲಂಬಿಸ್ಕೊಂಡಿಲ್ಲ. ಈ ಜಗತ್ತಿನ ಯಾವ ವಸ್ತುಗಳನ್ನ ಅವಲಂಬಿಸ್ಕೊಂಡಿಲ್ಲ. ಏನು ದೊಡ್ಡ ಸ್ಥಾನ ಅವಲಂಬಿಸ್ಕೊಂಡಿಲ್ಲ. ಯಾವ ಮಾನ ಮರ್ಯಾದೆಯನ್ನು ಅವಲಂಬಿಸ್ಕೊಂಡಿಲ್ಲ. ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಇದನ್ನು ಏನು ಅವಲಂಬನ ಮಾಡ್ತೀವಿ. ಅವರ ಮಹಾತ್ಮ ನಿಜವಾದ ಸುಖ ಶಾಂತಿಗೋಸ್ಕರ ಜಗತ್ತಿನ ಏನನ್ನೂ ಅವಲಂಬನ ಮಾಡಬಹುದು. ನಾವು ಇದನ್ನು ಅವಲಂಬಿಸ್ಕೊಂಡ್ಬಿಟ್ಟಿವಿ. ಅವಲಂಬನೆ ಮಾಡಿಯಲ್ಲ ಈ ಶರೀರ ಆರಾಮಿದೆಯಲ್ಲ. ಈ ಶರೀರ ಇದ್ರೆ ಆರಾಮಿರ್ತೇವೆ ಅಂತ ತಿಳ್ಕೊಂಡು ಇದನ್ನು ತಿಳ್ಕೊಂಡ್ಕೊತೀವಿ. ಆರಾಮಿದೆಯಲ್ಲ. ಇದನ್ನು ಅವಲಂಬಿಸ್ಕೊಂಡು ಸುಖ ಹೊಂದಿದವ ಯಾವ? ಈ ಶರೀರ ಅವಲಂಬನೆ ಮಾಡಿ ಸುಖ ಹೊಂದಿದವ ಯಾರು? ಜಗತ್ತ ಯಾರಿಗೆ ಸುಖ ಕೊಡುತ್ತೆ? ಶರೀರ ನಾವು ತಿಳ್ಕೊಂಡೆ ಅವ್ರು ಸುಖ ಕೊಡ್ಬೇಕು. ತನ್ನಂತೇಲಿ ಏನೈತೆ ಅದನ್ನ ಕೊಡ್ಬೇಕು. ನಿಜವಾಗಿ ಅದರಂತೇಳಿ ಸುಖ ಶಾಂತಿ ಇದ್ದಿದ್ದಾದ್ರೆ ಇಲ್ಲಿವರೆಗೂ ಯಾಕೆ ಬಂದಿಲ್ಲ? ಶರೀರ ಅವಲಂಬನೆ ಮಾಡಿದ್ರೆ ಎಲ್ಲರೂ ಸುಖ ಯಾಕಾಗಿಲ್ಲ? ಅದು ಬೇಕು ನನಗೆ, ಇದು ಬೇಕು, ಅಂತ ಶರೀರ, ಇಂಥ ಶರೀರ, ಅಂತ ಶರೀರ ಧಾರಣ ಮಾಡಿದ್ರೆ ಸಮಾಧಾನ ಐತೆ. ಗಂಡ ಶರೀರ ಇದ್ದದ್ದು ಹೆಣ್ಣು ಶರೀರ ಇದ್ರೆ ಸುಖ ಸಿಗ್ತೈತೆ ಅಂತ ಅದನ್ನ ನೆನಪು ಮಾಡ್ತೈತಿ. ಹೆಣ್ಣು ಶರೀರ ಇದ್ದದ್ದು ಗಂಡ ಶರೀರ ಇದ್ರೆ ಸುಖ ಸಿಗ್ತೈತೆ ಅಂತ ಅದನ್ನ ನೆನಪು ಮಾಡ್ತೈತಿ. ಅದನ್ನ ಮಾಡ್ಕೊಂಡ್ರೆ ಸುಖ ಐತೆ ನಿನಗೆ. ಹೆಣ್ಣು ಶರೀರ ನಂದಂತ ಮಾಡ್ಕೊಂಡು ಅದು ಸುಖ ಕೊಡ್ತೇನೆ. ಗಂಡ ಶರೀರ ನಂದಂತ ಮಾಡ್ಕೊಂಡು ಸುಖ ಕೊಡ್ತೇನೆ. ನಂದಿದು ಅಂತ ತಿಳ್ಕೊಂಡ್ಕೊತೀವಿ. ಅದು ಹೆಣ್ಣು ಶರೀರ ಇದ್ದದ್ದು ಅದು ಹಿಂಚು ನಂದು, ಇದು ಕಾಂಡ ನಂದು. ಸಮಾನ ಸುಖ ಕೊಡೋದು ನಾವು. ನೀನ್ ಸುಖ ಕೊಡ್ತಾನ, ಗಂಡ ಸುಖ ಕೊಡ್ತಾನೆ, ಮಕ್ಕಳು ನಾನು ಇವು. ಇದರ ಅಭಿಮಾನ, ಇದನ್ನ ಅವಲಂಬನೆ ಮಾಡಿ ಸುಖ ಹೊಂದಿದವ್ರು ಯಾರು? ವಿಚಾರ ಮಾಡಿ. ಏನು ಅವಲಂಬಿಸಿಕೊಂಡು ಸುಖ ಶಾಂತಿ ನಮಗೆ ಸಿಗ್ತದೆ? ಇದನ್ನೂ ಅವಲಂಬಿಸಿಕೊಂಡಿಲ್ಲ. ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತ ನಿಜವಾದ ಸುಖ ಶಾಂತಿ ಈ ಜಗತ್ತಿನ ಯಾವ ವಸ್ತುಗಳನ್ನು ಅದು ಅವಲಂಬಿಸಿಕೊಂಡಿಲ್ಲ. ಸ್ವತಂತ್ರ ವಸ್ತು. ಈ ದೇಶದಾಗ ಆರಾಮಿದ್ದೇನೆ, ಸಂಕಟದಾಗಿದ್ದೇನೆ. ಏನು ಅವಲಂಬಿಸಿಕೊಂಡು ಆರಾಮಿದ್ದೇನೆ? ಜಗತ್ತಿನಲ್ಲಿ ಏನಾರ ನೆನಪಿರ್ತಾನೆ? ಶರೀರ ಭಾವ ಇರ್ತಾನೆ? ಹೆಂಡತಿ, ಗಂಡ, ಮಕ್ಕಳು, ಮರಿ, ಹೊಲ, ಮನಿ, ತಿನ್ನುವುದು, ಏನಾರ ಕೂಡುದು, ಯಾವ್ದಾರ ವಿಷಯ, ಇಂದ್ರಿಯಗಳು, ವ್ಯವಹಾರ ಇತ್ತು ಅನ್ನಿ ಹೆಂಗಿದ್ದು ನೋಡಲಿ. ನಿದ್ರೆ ಒಳಗಿನ ಸ್ಥಿತಿ ಎಚ್ಚರಿಕೆ ಒಳಗಿದ್ದಾಗ ನೆನಪು ಮಾಡ್ಕೊಳಕ್ ಕಲೀರಿ.
ನಿದ್ದೆ ಹತ್ತಿದಾಗ ಹೆಂಗಿದ್ದಿ ಅನ್ನೋದನ್ನ ಎಚ್ಚರಿಕೆ ಒಳಗೆ ನೆನಪಿಟ್ಟುಕೊಂಡಿರ ಕಲಿ. ಇದ ಜ್ಞಾನದ ಸ್ಥಿತಿ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಇದಕ್ಕೆ ಅಂತಾರೆ ವೇದಾಂತ ನಿಜವಾದ ಜ್ಞಾನ ಸ್ಥಿತಿ. ಏನನ್ನೂ ಅವಲಂಬಿಸದೆ ಹೆಂಗಿತ್ತು ನಿದ್ದೆಯೊಳಗೆ ಸ್ಥಿತಿ. ಎಚ್ಚರಿರುವಂತ ನಿದ್ದೆ ಈ ಎಚ್ಚರಿಕೆ ಭಾವ ಕನಸಿನ ಭಾವ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದೇ ನಿನ್ನ ನಿಜ ಸ್ವರೂಪದ ತಿಳುವಳಿಕೆ. ಆ ಇದ್ರೊಳಗೆ ನಾವು ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಅಭ್ಯಾಸ ಮಾಡಬೇಕು. ಏನೊಂದು ತೋರದ ಜ್ಞಾನವಲ್ಲದ ಇವೆಲ್ಲ ತೋರುವೆಲ್ಲ ಅಡಗೋ. ನೀವು ತೋರುವುದು ಅಡಗುವುದಾಗ ನಮಗೆ ಸುಖ ಶಾಂತಿ ಸಿಗುವುದು. ತೋರು ಅಡಗುವಂತ ಅವಸ್ಥೆಗಳು ಬಂತು ಹೋತು, ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ಇವು ಎಷ್ಟೋ ಎಚ್ಚರಿಕೆಗಳು, ಎಷ್ಟೋ ಕನಸುಗಳು, ಎಷ್ಟೋ ನಿದ್ರೆಗಳು ಬಂದು ಅದು ನೀನು ಬಂದಿಲ್ಲ, ಹೋಗಿಲ್ಲ. ನೀನು ಅವು ಕುರ್ಕುಡು ಬರ್ಲಿಲ್ಲ, ಅವು ಕುರ್ಕುಡು ಹೋಗ್ಲಿಲ್ಲ. ಅವು ಬಂದದ್ದನ್ನು ನೋಡ್ತೀವಿ, ಅವು ಹೋಗೋದನ್ನು ನೋಡ್ತೀವಿ. ಹೋದದ್ದು ಯಾವುದು, ಬಂದದ್ದು ಯಾವುದು, ನೀ ಯಾರು? ಅದರಿಂದ ಎಷ್ಟೋ ಶರೀರಗಳು ಬಂದಾವ. ಅದ್ರಲ್ಲಿ ಬಂದ್ ಏನೇನು ಅಲ್ಲೂಲಿ ಉಂಡೈತಿ ಅದೆಲ್ಲ ಹಿಡ್ಕೊಂಡು ಅವು ಸುಖ ಕೊಡ್ತಾವಂತ ಹಿಡ್ಕೊಂಡು ಆ ಶರೀರದಿಂದ ಏನು ಅಲ್ಲೂಲಿ ಉಂಡೈತಿ. ಆ ಶರೀರ ಹೋದ್ ಮತ್ತೊಂದು ಶರೀರ ವಾಸನೆ ಕರ್ಮಗಳನ್ನು ಮಾಡ್ತೀವಿ. ವಾಸನ ಇಟ್ಕೊಂಡು ಅದರಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕರ್ಮಗಳನ್ನು ಮತ್ತೆ ಶರೀರ ಬರ್ತದೆ. ಆ ಶರೀರದಿಂದ ಏನು ಉಂಟೀವಿ ಮತ್ತದು ದುಃಖನದ. ಎಷ್ಟೋ ಶರೀರ, ಎಷ್ಟೋ ತನು ಅನೇಕವನ್ನು ಇತ್ತಿರ್ತಾವ ಪವಂಗಳಲ್ಲಿ. ಯಾವ ಶರೀರ ನಿನಗೆ ಸುಖ ಕೊಡ್ಲಿಲ್ಲ. ಲೆಕ್ಕಿಲ್ಲದಷ್ಟು ಶರೀರಗಳಾಗಿವೆ. ನೀ ಎಲ್ಲಾ ಜನ್ಮಗಳು ಎಷ್ಟದಾವಲ್ಲ, 84 ಲಕ್ಷ ಪ್ರಕಾರದ ಜನ್ಮಗಳಲ್ಲಿ ಎಲ್ಲ ತಿರುಗಿ ಬಂದ. ನೀ ಹುಟ್ಲೇ ಇದ್ದದ್ದು ಜನ್ಮನ ಇಲ್ಲ. ಎಲ್ಲಾ ಜನ್ಮಗಳು ಇಂತಹ ಶರೀರಗಳನ್ನು ಧಾರಣ ಮಾಡಿದ್ರು ಇದು ನಮಗ ಹೊಳೆಯಬೇಕಾಗೈತಿ. ಅವಾಗ ಇದರಿಂದ ಸರಿಸಲು ಬೇಡಪ್ಪ ಎಂದು ಸರಿಬೇಕಿಲ್ಲ. ಆ ತಿಳುವಳಿಕೆ ಬರ್ತದೆ. ಸ್ವತಃ ತಾವನ್ನು ನಾವು ವಿಚಾರ ಮಾಡಬೇಕು. ನಾವ ವಿಚಾರ ಮಾಡಿ ಇದರಿಂದ ನಮಗೆ ಸುಖ ಸಿಗುದಿಲ್ಲ ಅಂತ ತಿಳಿದು ಇದರಿಂದ ಇನ್ನು ಸ್ವಲ್ಪ ಪ್ರಯತ್ನ ಮಾಡಬೇಕು. ಯಾರೂ ಇದನ್ನು ಹೇಳೋರಿಲ್ಲ. ಈ ಮಹಾತ್ಮ ನೆನಪಿಗೆ ತಂದ್ಬಿಟ್ಟಾರ ಅಷ್ಟೇ ಮಾಡ್ಬೋದು ಕೆಲಸ. ನಾವು ಅಭ್ಯಾಸ ಬಾಳ ಮಾಡ್ಬೇಕು. ಮಾಡಲಿಲ್ಲ ಹಗಲಿರುಳೆಂದರೆ ಪರಿಭಾವಿಸುತ್ತಿದೆ ಅಂತ. ಇದಕ್ಕೆ ರಾತ್ರಿ ಇಲ್ಲ, ಹಗಲಿಲ್ಲ, ಎಲ್ಲದರ ಖಬರ್ ಬಿಟ್ಟು ಆತ್ಮಚಿಂತನದ ಅಭ್ಯಾಸ ಕೊಡು. ಅಕ್ಕಮಾಗಿಯೇ ಬಂಧನದಲ್ಲಿರುವ ಗಿಳಿ ಬಂಧುಗಳು ನೆನೆವಸರಲ್ಲಿ ನಾನಿನ್ನ ನೆನೆಮನೆಯ. ಯಾವಾಗಲೂ ಅದ ನೆನಮನೆಗೆ ಎದು ಬಿಡದೆ ಅಭ್ಯಾಸಗಳು. ಆತ್ಮಚಿಂತನದ ಅಭ್ಯಾಸ. ತನ್ನ ಬಗ್ಗೆ ನಾನು ಯಾರು, ನನ್ನ ಸ್ವರೂಪ ಸದ್ದದಲ್ಲಿ ನೋಡ್ಬೇಕು. ನೆನೆಯುವುದನ್ನು ನಿನ್ನ ಹೃದಯ ಕಾಲದ ಎಚ್ಚರಿಕೆಗಳು. ನಿನ್ನತ ಗುರುಮೂರ್ತಿಯನ್ನು ಉಮೇಶನಂಗೆಯನ್ನು ಬಳಿಕ ಸುವಿಚಾರದಿಂದ ನೇಮಕ ತನ್ನನ್ನು ನೇಮಕ ಮಾಗಿ ಮನಜ ನಿನಗೆ ಮುಖಕ್ಕೆ ಅಂತ ಅನುಭವಗಳು ವಿಚಾರವಂತರು ಗುರುಗಳು ವಿಚಾರ ಮಾಡಿಕೊಂಡವರು. ಅವರ ಮುಖಾಂತರ ಅವರು ಹೇಳಿದಂತಹ ವಿಚಾರಗಳನ್ನು ನೆನಪು ತನ್ನ ಬಗ್ಗೆ ಹೇಳುವುದಕ್ಕೆ ಅಭ್ಯಾಸ, ಅವನ ಮನ ನಿಧಿಧ್ಯಾಸ ಅಭ್ಯಾಸ ಕೊಡಿ. ಯಾವಾಗಲೂ ಅದನ್ನು ನೆನವಾಗಿರಬೇಕು. ಇದರೊಳಗೆ ನಾನು ಯಾವುದು, ನಾನು ಅನ್ನುವಂಥದ್ದು ಯಾವುದು? ಯಾವಾಗ ಇದ್ದದ್ದು ನನ್ನ ಸ್ವರೂಪ, ಏನು ತೋರೆಡುವುದು ನನ್ನ ಸ್ವರೂಪ. ಇವೆಲ್ಲ ಒಂದು ಅವಸ್ಥೆಗಳು ತೋರೆಡುವಂಥವು ಯಾವುವು ನಾನಲ್ಲ. ಈ ಶರೀರ ಒಂದು ಎಚ್ಚರಿಕೆ ಪುಸ್ತಕಷ್ಟದ. ಆದ ನೀನು ಎಲ್ಲ ಅವಸ್ಥೆಗಳಿಗೂ ನೀರಿ, ಎಲ್ಲ ಅವಸ್ಥೆಗಳ ವಿಕಾರನೂ ನಿನಗೆ ಯಾವ ಅವಸ್ಥೆ ವಿಕಾರ ಹೋಗ್ತಿಲ್ಲ. ಎಚ್ಚರಿಕೆ ವಿಕಾರ ಎಚ್ಚರಿಕೆ ಪುಸ್ತಕ, ಕನಸಿನ ವಿಕಾರ ಕನಸಿನ ಪುಸ್ತಕ, ಅಜ್ಞಾನ ನಿದ್ರೆ ಅಜ್ಞಾನ ನಿದ್ದೆ ಅಜ್ಞಾನದ ನಿದ್ಯಾಗಟ್ಟ. ನಾವು ಯಾವೂ ನಿನಗೆ ಹತ್ತಿಲ್ಲ. ಅಜ್ಞಾನನೂ ನಿನಗೆ ಹತ್ತಿಲ್ಲ, ಎಚ್ಚರಿಕೆ ವಿಕಾರನೂ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರನೂ ಎಲ್ಲ ಮನುಷ್ಯನಿಗೆ ಸಂಬಂಧಪಟ್ಟ. ಮನುಷ್ಯನಾಗ ತಾನೇ ವಿಕಾರ. ನಿಜವಾದ ನಿನ್ನ ಇದ್ದು ಇರುವನೇ ಏನೂ ಆಗಿಲ್ಲ. ಇದ್ದ
ಇದ್ದಕ್ಕಿದ್ದಂಗೆ ಆಗಲಿಕ್ಕೆ ಶಕ್ಯನೇ ಇಲ್ಲ. ಒಮ್ಮೆ ಅದನ್ನು ತಿಳ್ಕೊಂಡು ಖಾತ್ರಿ ಮಾಡ್ಕೊಂಡ್ರೆ ಚೀಟಿ ಕಡಿಬೇಕು. ಅದನ್ನ ನಾವು ಖಾತ್ರಿ ಮಾಡ್ಕೋಬೇಕಾದ್ರೆ ಅದ್ರ ಬಗ್ಗೆ ಅಭ್ಯಾಸ. ಇದು ನಾನು ಯಾರು ಅಲ್ಲದೇವ್ ಇದೇ ವಿಚಾರ, ಆತ್ಮಾನಾತ್ಮ ವಿಚಾರದ ಅಭ್ಯಾಸ ನಡಿ. ಮತ್ತೇನಾದ್ರು ಮಾಡ್ಬೇಕಂದ್ರೆ ಅಲ್ಲದನ್ನ ಹಿಡ್ಕೊಂಡ್ರೆ ನೀವು ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋ ಏನು ಮಾಡ್ತೇವೆ ಅಲ್ಲಿ ಅನ್ಯತನ ಹಿಡ್ಕೊಂಡ್ರೆ ನೀವು ಮಾಡ್ಬೇಕು. ನಿನ್ನ ಕಡೆ ಲಕ್ಷ ಕೊಟ್ಟು ನಿನ್ನ ತಿಳುವಳಿಕೆ ಒಳಗೆ ನಿಂತ್ರೆ ಏನು ಮಾಡ್ಬೇಕು ಅನ್ನೋದಿಲ್ಲ. ನಾವು ಮಾಡ್ಬೇಕಂತ ಕರ್ತವ್ಯವಿಲ್ಲ. ಜ್ಞಾನಾಮೃತೇನ ಸುಪ್ತಶ್ಯ ಕೃತಕೃತ್ಯ ಯೋಗಿನಃ ಕರ್ತವ್ಯ ನ ವಿದ್ಯತೆ. ತನ್ನ ಜ್ಞಾನವನ್ನ ತಾ ಮಾಡಿಕೊಂಡ ತೃಪ್ತಿಯನ್ನು ಪಡ್ಕೊಂಡವ ಇನ್ನೊಂದು ಏನಾರು ಮಾಡ್ಬೇಕನ್ನೋದು ನಾವು ಇರ್ಬೋದು. ಉಳಿದೈತೆ ಅಂದ್ರೆ ಅವಾಗ ಜ್ಞಾನ ಆಗಿಲ್ಲ, ನನ್ನ ತಿಳುವಳಿಕೆ ಆಗಿಲ್ಲ ಅಂತ. ಪ್ರಪಂಚವೆಲ್ಲ ಬಯಲಾಗುವುದಿತ್ತು, ಅದಕ್ಕಾಗಿ ದುಡಿಯುವುದೆಲ್ಲ ವ್ಯರ್ಥವಿರುತ್ತದೆ. ಏನು ಸಾರ್ಥಕ ಆಗೈತೆ ಎಲ್ಲ ದುಡಿದು ಗಳಿಸಿ ಗುಡ್ಡಕ್ಕಲ್ಲಿ ಹೋಗ್ತಾನೆ, ಗುಡ್ಡ ಹಾಕಿ ಹೆಗಣ ತಗೊಳ್ಳಿ. ನಿರರ್ಥಕ ಶ್ರಮ, ಮುಂಜೆಯಿಂದ ಸಂಜೆ ಮಠ ಮಾಡೋದು, ಉದ್ದೇಶ ಸುಖ ಹೊಂದಬೇಕು ಅನ್ನೋದು. ಆದ್ರೆ ಈ ಕ್ರಮದಿಂದ ಸುಖ ಶಾಂತಿ ದೊರಕಿದೆ. ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗುವ ವ್ಯವಹಾರ ಈ ಕ್ರಮ ನಡೆದಿಲ್ಲ. ಆಯಾ ಇಂದ್ರಿಯಗಳ ಮುಖಾಂತರ ನಾವು ನೋಡಿ ಸುಖ ಹೊಂದಬೇಕು, ತಿಂದು ಸುಖ ಹೊಂದಬೇಕು, ಮುಗಿಸಿ ನೋಡಿ ಮುಚ್ಚಿ ಹೇಗೆ ಇವ ಪ್ರಯತ್ನ ನಡೆಸ್ತದೆ. ಮುಂಜಾನೆ ಸಂಜೆ ಮಠ ಯಾಕೆ ನಿದ್ದೆ ಹತ್ತೋರು ಇರೋ ಪ್ರಯತ್ನ. ಇದರಿಂದ ಸುಖ ಶಾಂತಿ ದೊರಕಿತ್ತು ನೋಡ್ಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ದೊರಕಿತ್ತು, ಉಳಿದಿಲ್ಲ. ಏನ್ ಮಾಡಿದ್ದೆಲ್ಲ ಇನ್ನೂ ಮತ್ತು ಅದ್ರಾಗ ಹೊಂದ್ಬೇಕು. ಹೊಳಿದು ಕಠಿಣ ಅದ್ರಿ ಒಳಗ ನಾವು ಮಾಡ್ಬೇಕು ಅನ್ನೋದು ಏನ್ ಬಿಡುದು, ಪ್ರವೃತ್ತಿನೂ ಉಂಟಾಗೋದು ಮಾಡ್ಬೇಕು ಅನ್ನೋದು, ಏನಾರ ಮಾಡೋದು. ಮುಕ್ತುಂ ಇಚ್ಛಸಿ ಇತಿ ಮುಮುಕ್ಷು. ಈ ಬಂಧನದ ವಿಮೋಚನೆಗೆ ಪ್ರಯತ್ನ ಯಾವ ಮಾಡ್ತಿರ್ತಾನೆ ಅವನು ಮುಮುಕ್ಷು ಅಂತ. ಮುಕ್ತಿ ಹೊಂದಬೇಕು ಇಚ್ಛಾ, ಅದು ಬರುವುದು ಬಹಳ ಕಠಿಣ. ಮುಮುಕ್ಷತ್ವ ಅವ ಇದಕ್ಕೆ ಅಧಿಕಾರಿ, ವೇದಾಂತಕ್ಕೆ ಅಧಿಕಾರಿ ಅಂದ್ರೆ ಮುಮುಕ್ಷುನ. ಮುಕ್ತಿ ಹೊಂದಬೇಕನ್ನು ಒಲವಿದ್ದವ, ಮುಕ್ತಿ ಒಲವು ಯಾವೈತೆ ಅವನು ಇದಕ್ಕೆ ಅಧಿಕಾರಿ. ಬಾಳೆ ಬದುಕನ್ನ ಜ್ಞಾಪಕ ಮಾಡ್ಬೇಕು, ಅದನ್ನು ತಿದ್ದಬೇಕು, ಇದನ್ನು ತಿದ್ದಬೇಕು. ವೇದಾಂತದಲ್ಲ ಅದು. ಈಗಿನ ಕಾಲದೊಳಗೆ ನಿಜವಾದ ಸಾಧು ಸನ್ಯಾಸಿಗಳು ಸಿಗೋದು ಬಹಳ ಕಠಿಣ, ಬಹಳ ದುರ್ಲಭ. ಸರಿಯಾದ ಮಾರ್ಗದರ್ಶನ ಮಾಡೋದು ಬಹಳ ಕಠಿಣ. ಬಹಳ ಮಂದಿ ಎಂತವ್ರು ಸಿಗ್ತಾರ, ಗಂಟೆ ವರ್ಷ ಮೇಳನಾದ ಅದು ಬಹು ಗುರು ವಸಂತಿ. ಬಹಳ ಮಂದಿ ಗುರುಗಳದ ವಿತ್ತಾಪಹಾರಕನ ಚಿತ್ತಾಪಹಾರಕ ದ್ರವ್ಯವನ್ನ ಹರಣ ಮಾಡೋರು ಹೊರತು ಇನ್ನು ಮನುಷ್ಯನ ತಾಪವನ್ನ ಕಳೆಯುವಂಥವ್ರು ಯಾರು ಇಲ್ಲ. ಅಂಥವ್ರು ಬಹಳ ದುರ್ಲಭ. ಮನುಷ್ಯನ ಸಂಕಟವನ್ನು ಕಳೆದು ನಿಜವಾದ ಶಾಂತಿಯನ್ನ ಅನುಭವಿಸುವಂತಹ ಗುರುಗಳು ಜಗತ್ತಿನೊಳಗೆ ಬಹಳ ದುರ್ಲಭ. ಅವರಿಗೆ ಗುರುಗಳು ಅಂತ. ಅಜ್ಞಾನವನ್ನು ಕಳೆದು ಸುಜ್ಞಾನ ಸ್ಥಿತಿಯೊಳಗೆ ನಮ್ಮನ್ನು ನಿಲ್ಲಿಸುವಂತ. ನೀನೇ ಪರಬ್ರಹ್ಮ ಸ್ವರೂಪನಿದ್ದಿ, ನೀನೇ ದೇವರಿದ್ದಿ ಅನುಭವ ತಂದು ಕೊಡುವಂಥದ್ದು ಅವ್ರ ಗುರುಗಳು.
ಹೇಳುದು ಕೇಳುದು ಆದ್ಮೇಲೆ ಒಂದೊಂದು ಬಿಟ್ಕೊಂತ ಹೋಗ್ಬೇಕಿಲ್ಲ. ಏನು ಗುಣಗಳನ್ನೆಲ್ಲ ಕೈ ಬಿಡ್ಬೇಕಿಲ್ಲ. ಒಳ್ಳೆಯ ಗುಣಗಳನ್ನ ನಾವು ಮಾಡ್ಕೋ, ಸದ್ಗುಣಗಳನ್ನ ಹುಡ್ಕೋಬೇಕು, ದುರ್ಗುಣಗಳನ್ನೆಲ್ಲ ಕೈ ಬಿಡ್ಬೇಕು. ಇನ್ನೊಬ್ಬರಿಗೆ ಕೆಳಕಾಗುವಂಥವು ಏನದಾವ ಅವೆಲ್ಲ ದುರ್ಗುಣ, ಇನ್ನೊಬ್ಬರಿಗೆ ಹಿತ ಆಗುವಂಥವು ಏನದಾವ ಅವೆಲ್ಲ ಸದ್ಗುಣಗಳು. ಅಂತಹ ಸದ್ಗುಣ ಸಂಪನ್ನರಿಗೆ ಮಾತ್ರ ಇದನ್ನು ಹೊಂದಲಿಕ್ಕೆ ಸಾಧ್ಯದ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮೋನ್ನತವಾದ ಸದ್ಗುಣ ಘನ ಸಂಪನ್ನರಿಗೆ ನಿಜ ಸುಖನೆದುರು ಸತ್ಯಂ. ಇನ್ನೊಬ್ಬರಿಗೆ ಒಳ್ಳೆಯದು, ಇನ್ನೊಬ್ಬರಿಗೆ ಒಳ್ಳೆಯ ಸಂತೋಷ, ಅವ್ರಿಗೇನಾದ್ರೂ ನಮಗೆ ಸಂತೋಷ, ಇನ್ನೊಬ್ಬರ ಉತ್ಕರ್ಷ ಕಂಡ ಸಂತೋಷ ಕೊಡೋದು, ಇನ್ನೊಬ್ಬರ ಕೀರ್ತಿ ಇದನ್ನು ಕೊಂಡು ಸಂತೋಷ ಪಡೋದು, ಅವು ಸದ್ಗುಣಿ. ಇನ್ನೊಬ್ಬರು ಇದನ್ನು ಕಂಡು ಹೊಟ್ಟೆ ಕಿಚ್ಚ ಪಡೋ, ಇನ್ನೊಬ್ಬರ ಕೀರ್ತಿ ಇದನ್ನ ಕಂಡು ಸಹನ ಮಾಡ್ಕೊಳಕ್ ಆಗುದಿಲ್ಲ ಅಂದ್ರೆ ದುರ್ಗುಣಗಳಾದವು. ಇನ್ನೊಬ್ಬರ ಅಭಿವೃದ್ಧಿ ಆಗುತ್ತಾವು, ಚಲೋ ಆಗ ಒಳ್ಳೇದಾಗಲ್ಲ ಆಗ್ಬಾರ್ದಿತ್ತು ಹೌದಿಲ್ಲ ಅಂತವ್ರಿಗೆ. ಇಂತಹ ಭಾವನೆ ಕೆಟ್ಟ ಭಾವನೆಗಳೇನದಾವ ದುರ್ಗುಣಗಳದಾವ. ಇನ್ನೊಬ್ಬರು ಇದನ್ನ ಕಂಡ ಕಿಚ್ಚು ಪಡುವುದು, ಅಸೂಯೆ ಪಡುವುದು ಎಲ್ಲ ಹೀನ ಗುಣಗಳಿಂದ ತ್ಯಜಿಸಿ ಸಂತರ ಸಂಗತಿ ಹಿಡಿದಾಗ ಅಂಥವಾಗ ಸಾಧಕ ಅಂತಾರೆ. ಅವನ್ನೆಲ್ಲ ಬಿಟ್ಟು ಬರತ್ತೇವೆ, ಇಟ್ಟಾಕ್ರಿ ಬಿಟ್ಟು ಬಂದೇವನು ಎಲ್ಲ. ಇದಕ್ಕೆ ಬಂದ ಮ್ಯಾಗ ಅವನ್ನೆಲ್ಲ ವಾಸಿ ಮಾಡೋದು, ಇನ್ನೊಬ್ಬರಿಗೆ ಕೆಡಕ್ ಮಾಡೋದು, ಇಷ್ಟು ಮಾಡಿ ಸಾಕು ನೋಡಪ್ಪ. ನಾವು ಮಾಡೋದು ಬೇಡ, ಅವ್ರು ಮಾಡೋದು ನಾವು ಮಾಡೋದು ಬೇಡ, ಇದನ್ನ ಗೊತ್ತಿಲ್ಲ ಮಾಡಿದೀವಿ. ಇನ್ನು ಮ್ಯಾಗ ಮಾಡೋದು ಬೇಡ, ಯಾರಿಗೂ ಕೆಡಕ್ ಮಾಡೋದು ಬೇಡ. ನಿನಗೆ ಒಳ್ಳೇದು ಮಾಡೋಣ ಆಗ್ಲಿಕ್ಕೂ ಕೆಡಕಾದ ಮಾಡಕ್ ಮಾಡೋದು. ಒಬ್ರಿಗೊಬ್ರಿಗೆ ತಿಳುವಳಿಕೆ ಮಾಡ್ಕೊಂಡ್ರೆ ಇನ್ನೊಬ್ರು ಪಿಡ್ಯಾಕ್ ಬಿಡವ್ರು ಯಾರು ಇರ್ತಾರೆ. ಹೇಗೆ ಎಷ್ಟು ಸಮಾಧಾನದಿಂದ ಮೋಸ, ವಂಚನ, ಕಪಟತನ ಇವೆಲ್ಲ ಎಲ್ಲಿ ಈ ತಿಳುವಳಿಕೆ ಉಳ್ಳವ್ರು ಎಲ್ಲರೂ ಆದ. ಇದೆಲ್ಲ ಸ್ವರ್ಗ ಹೌದು. ಎಲ್ಲಿ ಹೋದ್ರೂ ಮಹಾತ್ಮನ ಹೆಸರಿನಾಗ ಏನು ಹೊರಗಿನ ಆಡಂಬರ ಮಾಡೋದಿಲ್ಲ. ಮೂಲ ಪುರುಷರ ಆದರ್ಶಕ್ಕನುಸಾರವಾಗಿ ಯಾವ ಮಠಮಾನ್ಯಗಳದಾವ ತೋರಿಸ. ಅವ್ರಿದ್ದಾಗ ಏನು ನಡೀತಿತ್ತು ಅದು ಏನಾರು ಮುಂದುವರೆದ. ಅವ್ರು ಎದಕ್ಕಾಗಿ ಪ್ರಸಿದ್ಧಿ ಹೊಂದಿದ್ರು? ಮಹಾತ್ಮರು ಎದಕ್ಕಾಗಿ ಪ್ರಸಿದ್ಧಿ ಹೊಂದಿದ್ರು? ಅವರು ಇವನು ವಿಷಯ ಸಂಗ್ರಹ ಮಾಡಿ ದೊಡ್ಡ ದೊಡ್ಡ ಮಠ ಕಟ್ಕೊಂಡು ಅವ್ರು ಪ್ರಸಿದ್ಧಿ ಹೊಂದಿದ್ರು. ಯಾಕ್ರಿ? ಯಾವ ಮಠ ಕಟ್ಟಾಕ ಗುಡಿ ಕಟ್ಟಾಕ ಓಡಾಡಿದನ ಯಾವ್ದಾರ ಮಹಾತ್ಮ? ಹೊರಗಿಂದ ಏನಾರು ಮಾಡಕ್ ಓಡಾಡಿದ್ರನ ಅವರು? ಯಾಕ್ರಿ? ಇವನ್ ಏನಾರು ಮಾಡಿದ್ರ ಹೊರಗಿಂದ ಏನು ಮಾಡಬೇಕು? ಜ್ಞಾನಸ್ಥಿಯನ್ನು ನಿಜವಾದ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ಜಗತ್ತಿನ ಗೊಡವೆಯನ್ನೆಲ್ಲ ಕೈಬಿಟ್ಟು ಜಗತ್ತಿನಾಗ ಇನ್ನ ಏನೇನೋ ಮಾಡಿ ಸುಧಾರಣೆ ಮಾಡೋ ಅಂತಿದ್ರು. ಹೌದಿಲ್ಲ? ಏನ್ ಸುಧಾರಣೆ ಮಾಡಿದ್ರು ಇದೆಲ್ಲ ನಿಜವಾದ ವಿಷಯವನ್ನು ಕೊಡ್ಲಾರ. ಹಿತವೆಂಬ ತಿಳುವಿಗೆ ವಿಷಯ ವರದಿಯ ಸೂಚನೆ ಅಂತಾರೆ. ಹಿತ ತಿಳುವಳಿಕೆ ಐತಿ ಅಂದ್ರೆ ವಿಷಯ ಸಂಗ್ರಹ ಇರಬಾರ್ದು. ಇದು ಒಂದೇ ಮಾತಿನ ಮ್ಯಾಗ ಇದೆಲ್ಲ ಗೊತ್ತಾಗುತ್ತೆ. ಮಠಮಾನ್ಯಗಳ ಬೆಲೆ ಎಲ್ಲ ಕಟ್ಟಿ ವಿಷಯ ಸಂಗ್ರಹ ಇಲ್ಲಿ ನಡೆದೈತೆ ಅಂದ್ರೆ ಇದು ಇಲ್ಲ, ಜ್ಞಾನ ಇಲ್ಲ.
ಏನು ಎಲ್ಲಿ ವಿಶೇಷಂಗಳ ನಡೀತೈತಿ ಅಲ್ಲಿ ಏನು ಬರೀ ವಿಶೇಷಂಗಳ ತಿಳ್ಕೋದ್ರೆ ಏನು ಮಾಡ್ಕೊಂಡು ಏನು ಲಾಭ ಮಾಡ್ತಾರೆ ಮನುಷ್ಯನ ಜನ್ಮಕ್ಕೆ ಲಾಭ ಅಂದ್ರೆ ವಿಶೇಷಂಗಳ ಮಾಡ್ತಾರೆ ವಿಶೇಷಂಗಳ ಮಾಡಿ ವಿಷಯ ಹೋಗಿ ಮಾಡೋದನ್ನ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಜ್ಞಾನ ಸಂಗ್ರಹ ಮಾಡ್ಕೋ ನೀ ಯಾರು ನಿನ್ನ ಸ್ವರೂಪ ಆತ್ಮದ ತಿಳುವಳಿಕೆ ನಿನ್ನ ನಿಜ ಸ್ವರೂಪದ ಜ್ಞಾನ ಮಾಡ್ಕೋ ಅಂದ್ರ ಲಾಭ ಬರೀ ವಿಶೇಷಂಗಳ ತಿಳ್ಕೋದ್ರೆ ಇದನ್ನ ಮಾಡ್ಕೊಳಕ್ಕೆ ಅದ್ರಾಗ ಕಾಲ ಸತ್ತು ಅದನ್ನ ಸಂಗ್ರಹ ಮಾಡೋದು ಅದು ಯಾಕೆ ಹೋಯ್ತು ಯಾಕೆ ಬಂತು ಯಾಕೆ ಖರ್ಚಾಯ್ತು ಯಾಕೆ ಉಳಿತು ಯಾಕ್ರಿ ಮತ್ತೆ ಯಾರು ಕೊಟ್ಟರು ಮತ್ತೆ ಎಲ್ಲಿ ಹೋಯ್ತು ಬರೇ ಇದ್ರಾಗ ಏನು ಉಳಿದೇ ಇಲ್ಲ ಬರ್ತೈತಿ ಹೋಗ್ತೈತಿ ಅದು ತೋಗಿ ಅದೇ ನೀನು ಸುಖ ಕೊಡಬೇಕು ಅದ್ರ ಕಡೆ ಉದಾಸೀನ ಬಂದದ ನೊಂದನು ಅದ್ರ ಬಗ್ಗೆ ಹರ್ಷ ಪಡೋದು ನಾವು ಕಳೆದುದ ನೊಂದನು ನೆನೆಯುವನಲ್ಲ ನಾವು ಇಲ್ಲದನ್ನು ಬಯಸಾಕ್ ಹೋಗೋದಿಲ್ಲ ಇಲ್ಲ ಬಿಡಾಕ್ ಹೋಗೋದಿಲ್ಲ ಅದರ ಅವಶ್ಯಕತೆ ಏನಿದೆ ಜಗತ್ತಿನಲ್ಲಿ ಏನು ಬಯಕೆ ಇಲ್ಲ ನಿಜವಾದ ಸಾಧಕನು ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡಿ ವಿಷಯದ ಗೂಢವನ್ನು ತಿಳಿದುಕೊಳ್ಳುವುದು ಹೌದು ಹೇಳಿದ್ದನ್ನು ನಾವು ಪುನಃ ಅದರ ತಿರುಗಿ ಅದರ ಬಗ್ಗೆ ಮನನ ಮಾಡಿ ಏನ್ ಹೇಳಿದ್ರು ಅದನ್ನ ನೆನಪಿಟ್ಟುಕೊಂಡು ಪುನಃ ಅದನ್ನು ಗಟ್ಟಿ ಮಾಡಿ ನಿನ್ನ ಸ್ವರೂಪ ನೀನು ನೋಡ್ಲಿಕ್ಕೆ ಹೊರಟಿ ಅಂದ್ರೆ ನಿನ್ನ ಪೂಜೆ ಜಪ ತಪ ಹೊರಗಿನ ಕರ್ಮ ಎಲ್ಲ ತನ್ನಿಂದ ತಾನೇ ಕೈಬಿಟ್ಟು ಅದನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ನನಗೆ ಆತಂದ್ರೆ ಅದ್ರ ನಿದ್ದೆ ಮಾಡ್ಬೇಕನ್ನೋ ಸುಂದ್ ಬಂತೆ ಅಂದ್ರೆ ಎಲ್ಲ ಕೈ ಬಿಡ್ತಿಲ್ಲ ಯಾಕ್ರಿ ಇನ್ನು ಹೇಳೋದು ಕೇಳೋದು ಅಲ್ಲೇ ಇರ್ತೈತಿ ನೀವು ಏನ್ ಮಾಡ್ಬೇಕನ್ನೋ ಹೊರಗಿನ ಬಾಳೆ ಬರುತ್ತೆ ಎಲ್ಲ ಕೈ ಬಿಟ್ಟು ಅದಕ್ಕೆ ಹಂಗ ಬೇದ್ದು ಬಿಡ್ತೈತಲ್ಲ ಹಂಗ ಉತ್ಕಟ ಇಚ್ಛಾ ಹೊಂದಬೇಕು ಅನ್ನೋ ಉತ್ಕಟ ಇಚ್ಛಾ ಅಂತಂದ್ರೆ ಇವರೆಗಿನ ಯಾವಾಗ ಕೈ ಎತ್ತು ಬಿಡ್ತಾವೆಲ್ಲ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾಗಿಬಿಡ್ತಾವ ಇದ್ರ ಕಡೆ ಲಕ್ಷ ಕೊಟ್ಟು ಇದ್ರ ಕಡೆ ಲಕ್ಷ ಇಲ್ಲದಕ್ಕಲ್ಲ ಅವು ನಿಗ್ರಹ ಮಾಡ್ಕೊಳಕ್ ಆಗೋಲ್ಲ ಇದ್ರ ಕಡೆ ಲಕ್ಷ ಕೊಡೋದು ಒಂದೇ ಅವುಗಳ ನಿಗ್ರಹ ಮಾಡ್ಕೊಳಕ್ಕೆ ಏಕೈಕ ಸಾಧ ಬ್ರಹ್ಮಚಿಂತನೆ ಆತ್ಮಚಿಂತನೆ ಸ್ವರೂಪ ಚಿಂತನೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳಕ್ಕೆ ಇರುವಂತ ಸಾಧನ ಅದನ್ನ ಬಿಟ್ಟುಕೊಟ್ಟು ನೀ ಬ್ರಹ್ಮಚಿಂತನ ಆತ್ಮಚಿಂತನ ಬಿಟ್ಟುಕೊಟ್ಟು ಮನಸ್ಸು ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಯಾವ್ರದ ಯಾಕೆ ಅವ್ರು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಯಾಕಾದ್ರು ಅಂದ್ರೆ ಯಾವಾಗ ಆತ್ಮಚಿಂತನದ ಅಭ್ಯಾಸ ಬ್ರಹ್ಮಚಿಂತನದ ಅಭ್ಯಾಸ ಅವಾಗ ಮನಸ್ಸು ತಾನು ಸ್ವಾಭಾವಿಕವಾಗಿ ಹತೋಟಿಗೆ ಹೋಗ್ತದೆ ನಾವು ಹಠದಿಂದ ಏನಾದ್ರು ಹೊರಗೆ ಏನಾದ್ರು ಮಾಡಪ್ಪ ನೀವು ಅಂದ್ರೆ ಜ್ಞಾನ ಇಲ್ಲೇ ಎಷ್ಟು ಮಠ ಒಂದು ಬಿಗಿ ಹಿಡಿದ್ರೆ ಎಷ್ಟು ಮಠ ಇರ್ತಾವೆ ಒಳಗೆ ವಾಸನ ಹೋಗಿರ್ಬೇಕು ಮತ್ತು ಇರ್ಬೋದು ನಾಶ ಆಗಿರ್ಬೋದು ಮುಂಜೆಯಿಂದ ಸಂಜೆ ಮಠ ಮಾಡೋದೆಲ್ಲ ಯಾರ ಬಟ್ಟಿಗಾಗಿ ಕಡೆಗೆ ಕಾಮನ ಕಟ್ಟಿಗಾಗಿ ಬರೋದು ಅದಕ್ಕೆ ಅಂತಿದ್ರು ಅದು ಹೌದು ಮುಂಜೆಯಿಂದ ಸಂಜೆ ಮಠ ಮಾಡೋದಿಲ್ಲ ಅದ್ರಾಗ ಸುಖ ಆಯ್ತು ಅದಕ್ಕೆ ಅನುಕೂಲ ಮಾಡ್ಬೋದು ಆ ಇಂದ್ರಿಯ ಸಂಪರ್ಕ ಹೋಗಕ್ಕನ ಅದರಿಂದ ಸುಖ ಸಿಗ್ತದೆ ಎಷ್ಟು ಹೇಳಿ ಕೇಳು ಈ ಮಬ್ಬು ಹೋಗೋದು ಅಜ್ಞಾನ ಇದರಿಂದನೇ ಎಲ್ಲ ಮೋಹಕ್ಕೆ ಅದು ವಿಷಯದ ವ್ಯಾಮೋಹಕ್ಕೆ ಬೆಳಿತಾರೆ ಅಜ್ಞಾನ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮೈಯಂತಿ ಜಂತವಃ ಎಲ್ಲ ಜೀವಿಗಳು ವ್ಯಾಮೋಹಕ್ಕೆ ಬಿದ್ದು ಅಜ್ಞಾನ ತನ್ನ ಬಗ್ಗೆ ನಾನೇ ಸ್ಪಷ್ಟ ವಿದ್ಯೆಯನ್ನು ತಿಳುವಳಿಕೆ ಬಂದಿದೆ
ಅದಕ್ಕೆ ಅಜ್ಞಾನವನ್ನು ತಿಳ್ಕೊ, ಸುಜ್ಞಾನ ಮಾಡ್ಕೊ. ಇದು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳುವಂಥ ಕೆಲಸ. ಇತರೆ ಜನ್ಮದೊಳಗೆ ಮಾಡ್ಕೊಳಕ್ ಯಾವ ಜನ್ಮದಾಗೂ ಬರುದಿಲ್ಲ, ಯಾವ ಜನ್ಮಕ್ಕೂ ಸಿಗ್ಲಾರ್ದಂಥದ್ದು ಮನುಷ್ಯನ ಜನ್ಮದೊಳಗೆ ಲಭ್ಯ. ಜ್ಞಾನ ಪ್ರಾಪ್ತಿಯನ್ನು, ಸ್ವರೂಪ ಜ್ಞಾನ ಮಾಡ್ಕೊಳ್ಳುವಂಥ ಅವಕಾಶ ಇದ್ರ ಲಾಭ ಮಾಡ್ಕೊ. ಮನುಷ್ಯ ಕುಲಕ್ಕೆ ಬಂದ ಮ್ಯಾಗ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಆತ್ಮಜ್ಞಾನವನ್ನು ಮಾಡಿ ಎಲ್ಲ ಸರಿಸಿಲಾಗ್ತದೆ. ನೀ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಏನ ವ್ಯಾಪ್ತ. ತನ್ನ ಬಗ್ಗೆ ನಾರೈದಿರೆ ತೋರದಯ್ಯ ಸುಖತ್ವದು ಹಿಂಗದ ನಿಮಾದಿ ಸಿದ್ಧಿಗಳನ್ನ ಕೊಂದು ಪೇರ್ಮೆ ಲೋಕ ಡಂಬರ ಮೆಣಸಿ ಎಲ್ಲ ಸಿದ್ಧಿಗಳನ್ನು ಹೊಂದ್ಯಾನ, ಎಲ್ಲಾ ಲೋಕದಾಗ ಪ್ರಸಿದ್ಧಿ ಹೊಂದ ಎಲ್ಲ ಮಾಡಿ ತನ್ನ ಬಗ್ಗೆ ಯಾರಿದ್ದೇನೆ ಆತ್ಮಜ್ಞಾನ ಆಗಿದ್ದಾನೆ. ಕಪಟ ಒಳೆದು ಕೋಟಿ ಜಪವನ್ನೇ ಬಲು ತಪವನ್ನೇ ಮಾಡಿ ಎಲ್ಲ ನೀ ಅಗದಿ ಕಪಟತನ ಎಲ್ಲ ಬಿಟ್ಟು ಅಗದಿ ಸಾತ್ವಿಕತೆಯಿಂದ ಸರಳತೆಯಿಂದ ಇದ್ದು ಜಪ ತಪ ಮಾಡಿ ತನ್ನ ಬಗ್ಗೆ ನಾರೈದೆ ಯಾರಿಗೆ ಜ್ಞಾನ ಮಾಡ್ತಾರೆ. ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂತ ಹೇಳ. ಮನಸ್ಸು ಯಥಾರ್ಥ ತನ್ನ ಸ್ವರೂಪದ ಸ್ಥಿತಿ ಇದಕ್ಕಿದ್ದಂಗಿದ್ದದ ವಸ್ತುವಿನ ತಿಳುವಳಿಕೆ ಮಾಡ್ಕೊಳ್ಳೋದಕ್ಕೆ ಮುಕ್ತಿ ಅಂತ. ನಾವು ಬದಲಾವಣೆ ಆಗುವಂತ ವಸ್ತುಗಳ ತಿಳುವಳಿಕೆ ಮಾಡ್ಕೊಳ್ಳೋಕೆ ಇದು ಸುಖ ಅಂತ ಏನೇತನ ಅಂತ ತಿಳ್ಕೊತೀವಿ. ಯಾರು ಸುಖಿಗಳಾಗ್ಯಾರ? ಜಗತ್ತಿನ ತಿಳುವಳಿಕೆ ಮಾಡಿ ಜಗತ್ತು ಬದಲಾವಣೆ ಆಗುದು. ಜಗತ್ತಿನ ಜ್ಞಾನ ಮಾಡಿಕೊಂಡು ಸುಖ ಹೊಂದಿ ನಾವು ಯಾವ ಇತಿಹಾಸ ಜಗತ್ತು ನೀನು ಸ್ವರೂಪ ಜ್ಞಾನ ಮಾಡಿಕೊಂಡ ದುಃಖ ಆದವ್ರು ಯಾರು? ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ. ಹುಡುಗ ಹುಡುಗಿ ಅವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ. ಹುಡುಗಗ ಹುಡುಗಿ ಹುಡುಗಗ ಹುಡುಗ ಸಿಕ್ಬಿಟ್ರೆ ಮುಕ್ತಿನ ಯಾಕ್ರಿ? ಇದ ಮುಕ್ತಿ ಇರೋದಿಲ್ಲ. ಇದಕ್ಕಿಂತ ಹೆಚ್ಚಿಂದ ಏನೈತಪ್ಪ? ಚಲೋ ಹುಡುಗಿ ಸಿಕ್ಕರೆ ಸಾಕು ನನಗೆ ಮುಕ್ತಿ, ಚಲೋ ಹುಡುಗ ಸಿಕ್ಕರೆ ಮುಕ್ತ. ಬರು ಇದೈತಿ ಒಳಗೆ. ಜನ್ಮ ಜನ್ಮಾಂತರದಿಂದ ಮಾಡ್ಕೊತ ಬಂದಿರೋದು ನಮ್ಗೆ ಯಾರು ಸುಖ ಒಂದೇ ಅಭ್ಯಾಸ. ನಿನ್ನ ತಪ್ಪು ತಿಳುವಳಿಕೆನ ನೀ ಕಳ್ಕೊಳ್ಳಿಕ್ಕೆ ಯಾರನ್ನ ಯಾಕೆ ಕೇಳ್ಬೇಕಾಗಿತ್ತು? ಯಾವ ದೇವರದಿಂದ ನಡ್ಕೋಬೇಕಾಗೈತೆ? ಯಾವ ದೇವರು ನೀನು ಸರಿಯಾದ ತಿಳುವಳಿಕೆ ಮಾಡಿಕೊಡುವುದಾವ, ಸರಿಯಾದ ಮಾರ್ಗದರ್ಶನ ಮಾಡುವಂತ ಇದ್ದಕ್ಕಿದ್ದಾಗ ನಿನ್ನ ನಿಜ ಸ್ವರೂಪ ತಿಳುವಳಿಕೆನ ಮಾಡಿಕೊಡುವಂತ ಸಾಮರ್ಥ್ಯ ಇದ್ದಂತಹ ದೇವರು ಯಾವ ದೇವರಲ್ಲಿ ಆ ಸಾಮರ್ಥ್ಯ ಐತೆ? ಮತ್ತೆ ಅದಕ್ಕೆ ನಡ್ಕೋತೀವಕ್ಕ? ಗುಡಿ ಕಟ್ಕೊಂಡು ಕುಂತಿಯಲ್ಲ, ಎದಕ್ ಬರುದು ಯಾವ ಅದಲ್ಲ? ಗುಡಿ ಕಟ್ಕೊಂಡು ಕುಂತೀಯ, ಶಗಣನ ಹಾಕೋಂಗಿಲ್ಲ, ಗಳೆ ಬಡಿ ಹಾಕೊಂಡು ಹೋಗುದು, ಅಂತಹದ್ದನ್ನ ಹಿಡ್ಕೊಂಡು ಕುಂತೀವಿ ಬಸವಣ್ಣ ಅಂತ. ಹೌದಿಲ್ಲ? ಅದು ತಿಳುವಳಿಕೆ ಮಾಡಿಕೊಡ್ದತ್ತೆ. ನೀ ಯಾವ ರೀತಿ ಹಣಮಪ್ಪ ತಿಳುವಳಿಕೆ ಮಾಡಿಕೊಡ್ದತ್ತೆ. ಮಂಗ್ಯಾನ ಗುಡಿ ಕಟ್ಕೊಂಡು ಕುಂತಿಯಲ್ಲ ಯಾಕ್ರಿ? ಮಂಗ್ಯಾನ ಗುಡಿಗೆ ನಡ್ಕೊಳ್ಳೋದಿಲ್ಲ. ಏನ್ ತಿಳ್ತಿ ಸಿಟ್ಟು ಬರ್ತದೆ ಯಾಕ್ರಿ? ಹೇಳಿದ ಸಿಟ್ಟು ಅದು ಹೇಳ್ಬಿಡುದು. ಮಂಗ್ಯಾನ ಗುಡಿಗೆ ನಡ್ಕೋತಿ ನಿಜವಾದದ್ದನ್ನು ಹೇಳೋದು ಕೇಳುವಂತ ಸಾಮರ್ಥ್ಯ ಐತಿ ನಾವು. ಯಾ ಹೆಣ್ಣು ದೇವ್ರಿಗೆ ದ್ಯಾಮವ ದುರ್ಗವ ಎಲ್ಲವೂ ಹುಕ್ಕಿಯಲ್ಲ. ಹಿಂಗೈತಿ ಜ್ಞಾನ ಮಾಡ್ಕೊರಿ ನೀವೆಲ್ಲರೂ. ಅದ ಆತ್ಮಸ್ವರೂಪಿಗಳ ಪರಮಾತ್ಮ ಸ್ವರೂಪಿಗಳಾದ್ರಿ ಏನು ತಿಳುವಳಿಕೆ ಮಾಡ್ಕೊಡ್ತಾವ. ಎದಕ್ಕೆ ನಡ್ಕೋತೀವಿ? ಕೆಲಸ ನಮ್ಮನ್ನು ದುಃಖದಿಂದ ಬಿಡುಗಡೆ ಆಗ್ಬೇಕು. ನಾವು ಯಾರಿದ್ದೀವಂತ ಜ್ಞಾನ ಸ್ಥಿತಿಯನ್ನು ನಾವು ತರ್ಕೋಬೇಕು. ಅಂತ ಸಾಮರ್ಥ್ಯ ಇದ್ರೆ ಅದಕ್ಕೆ ನಡ್ಕೋ. ಇಲ್ಲ ಅಂದ್ರೆ ವಾದ್ ಹೋಗ್ಯದ. ಅವಶ್ಯಕತೆ ಇಲ್ಲ ಅದು. ಇಂಥ ಒಂದು ಧೈರ್ಯ ಧೀರತನ ನಮಗೆ ಬಂದ್ರೆ ಮಾತ್ರ ಇದು ಸಾಧ್ಯ. ಎಂಥವ್ರಿಗೆ ಹತ್ತದಿದು ನೀ ಕಂಡುದಕ್ಕೆ ಕೈ ಮುಖಂತ ಅಡ್ಡಾಡಕ್ಕೆ
ಮೂರು ಕಣ್ಣು ಹಚ್ಕೊಂಡು ಬಂದು ನಿಂತ ಅನ್ನೋ ಸುಧಾ ತಿಳುವಳಿಕೆ ಮಾಡ್ಕೊಳ್ಳೋ ಸಾಮರ್ಥ್ಯ ಐತಿ ಅದಕ್ಕೆ. ಹೊಳ್ಳಿ ಸುಧಾ ನೋಡ್ಬೋದು ಅವನು. ಎಲ್ಲ ತೋರಿಕೆ ಅದು ಮಾಯಾ. ತೋರ್ ಹಿಡುವಂತ ಸಾಮಾನ್ಯ ನಿನ್ನಲ್ಲಿ ಐತೆ ಸಾಮರ್ಥ್ಯ. ನಿನ್ನಿಂದಲೇ ನಿನಗೆ ಉದ್ಧಾರದ ಮಾರ್ಗ. ಯಾರು ಯಾರನ್ನು ಉದ್ಧರಿಸಲಿಕ್ಕಾಗಲ್ಲ ಅಂತ ಸಾಮರ್ಥ್ಯ ಆ ಸ್ಥಿತಿಯನ್ನು ಹೊಂದಿದವರು ತೋರಿಸ್ತಾರೆ ದಾರಿ. ಅವ್ರು ತೋರಿಸ್ತಾರ ಅಷ್ಟೇ. ಆದ್ರೆ ಪ್ರಯತ್ನ ಮಾಡಿ ನಾವು ಹೊಂದದ್ ನಮ್ಮ ಕೆಲಸ. ಈಶಾಡಕ್ ಕಲ್ಸವ ಎಲ್ಲಿ ಮುಟ್ಟಕ್ ಕಲಿಸ್ತಾನ್ರಿ? ಯಾಕ್ರಿ? ಕ್ರಮ ಎಷ್ಟು ಇರ್ತೈತಿ ಅಷ್ಟೇ ಕಲಿಸ್ತಾನ. ಮುಂದೆ ನಾವು ಧೈರ್ಯ ಮಾಡಿ ಈಶಾಡೋದು ಕೈಕಾಲು ಬಡಿಯೋದು ನಾವು ಮಾಡ್ಬೇಕು. ಅದನ್ನ ನಾವು ಅಭ್ಯಾಸ ಮಾಡ್ಬೇಕು. ನಾವ ಎಲ್ಲ ಭಯ ಎಲ್ಲ ಕೈ ಬಿಟ್ಟು ಈಶ್ ಬಿದ್ದಾಗ ಯಾಕ್ರಿ ಬರೀ ಹಂಗ ಕೈ ಬಿಡ್ಬೇಕು ಹಿಂಗ ಕಾಲು ಬಿಡ್ಬೇಕು ಅಂತ ಪುಸ್ತಕದಾಗ ಓದ್ಕೊಂಡ್ರೆ ಅಂದ್ರ ಯಾಕ್ರಿ? ಅದು ಇದು ಹಂಗದರಿ. ಪುಸ್ತಕದ ಜ್ಞಾನದಿಂದ ಎಂದೂ ಆಗುದಿಲ್ಲ ಇದು ಜ್ಞಾನ. ನೀ ಎಷ್ಟು ಪುಸ್ತಕ ಓದಿರು, ಎಷ್ಟು ಶಬ್ದ ಬಡಬಡಿಸಿದ್ರು ಜ್ಞಾನ ಆಗೋದು. ಹೆಂಗ ಈಶಾಡಕ ಬರೀ ಅಭ್ಯಾಸ ಮಾಡಿದ್ಪ, ಈ ಕಾಲ ಈ ಕಡೆ ಜಕ್ಕೋಬೇಕು, ಈ ಕಾಲ ಈ ಕಡೆ ಜಕ್ಕೋಬೇಕು, ಪುಸ್ತಕದಾಗ ಓದಿರಿ ಎಲ್ಲ ಓದಿರಿ. ಪ್ರತ್ಯಕ್ಷ ನೀರಿಗೆ ಹೋದ್ರೆ ಎಲ್ಲ ಕೈ ಬಿಡ್ಬೇಕಾಗತ್ತಿಲ್ಲ. ನಂಗೆ ಸ್ವತಃ ನಾವು ಧ್ಯಾನ ಕೂತು ಅನುಭವಕ್ಕೆ ಹೋಗ್ಬೇಕಿಲ್ಲ. ಇದೆಲ್ಲ ಕೈ ಬಿಡು ಸರ್ ಗೊತ್ತಾಗ ಅದ್ರಾಗಿ ಬರೋದು ಎಲ್ಲ ತೆಗೆದು ನೇರವಾಗಿ ಸ್ವತಃ ಅನುಭವಕ್ಕೆ ನಿಜವಾಗಿ ಆ ಸ್ಥಿತಿಯನ್ನು ಪಡೆದವರ ಮಾರ್ಗದರ್ಶನ ಆಗಬೇಕು. ಮಸ್ತಕದ ಜ್ಞಾನ ಬೇಕಿದೆ. ಪುಸ್ತಕದ ಜ್ಞಾನದಿಂದ ಸಾಧ್ಯ ಆಗುತ್ತೆ. ಯಾವ ಇದರ ಸಂಬಂಧ ಇಲ್ಲ. ಯಾವ ಪುಸ್ತಕ ಇತ್ತು ಮೊದಲ? ಯಾವ ಲಿಪಿ ಇತ್ತು? ಯಾವ ಭಾಷಾ ಇತ್ತು? ಎಷ್ಟು ಬೈಪಾಟ್ ಮಾಡ್ತೀವಿ. ಅದು ಶಬ್ದ ಕಲ್ತಿ ನಿನ್ನೆ ನೀ ಕಲೀಲಿಲ್ಲ. ಅದು ಬರೀ ಶಬ್ದನ ಕಲ್ತಿ. ಅದು ಇದ ಶಾಣ್ಯತನ. ಶಬ್ದ ಕಲಿದು ಮಾತು ಕಲ್ತಿ. ಹೌದು, ಮಾತಾಡೋದು ಕಲ್ತಿ. ಶಾಸ್ತ್ರ ಹೇಳೋದಂದ್ರೆ ಶಾಸ್ತ್ರ ಹೇಳಕ್ ಕಲ್ತಿ. ಶಾಸ್ತ್ರ ಹೇಳಕ್ ಕಲ್ತ್ರಿ ಏನು ಜ್ಞಾನ ಕಲ್ತಾನೆ ನಿನಗೆ? ನ ಪ್ರವಚನೇನು ಲಕ್ಷ್ಯ. ಬಹಳಷ್ಟು ಮಾತಾಡಿದ್ರು ಕೆಲಸ ಬಿಡೋದು, ಮಾತಾಡೋದು ಅವಶ್ಯಕತೆ ಇಲ್ಲ. ಅಂತ ಕೇಳೋಕ್ಕಿಂತ ಸ್ವಲ್ಪ ಮೌನದಿಂದ ತಿಳ್ಕೊಳ್ಳಿ. ಮೌನಿಗಳಾಗಿದೆ ಎಲ್ಲ ಉಪಾಧಿಗಳ ಸಂಘವನ್ನು ತ್ಯಜಿಸಿ ಮೌನದ ಅಂತರ್ಭಾವ ಒಳಗೆ ಏನೈತೆ, ಮೌನ ಸ್ಥಿತಿ ಒಳಗೆ ಏನಿದೆ, ಸುಮ್ಮನೆ ಇದ್ದಾಗ ಏನೈತೈತಿ ಏನೋ ಇದು ಪ್ರಯತ್ನ. ಎಲ್ಲ ಬೇಸರ ಆಗ್ಬೇಕು ನೋಡ್ರಿ. ಶ್ರವಣ ಮನ ನಿಧಿದಾಸ ಜರಕವಿಲ್ಲ ಎಂದಿಪ್ಪೆನೋ ಸುಖದಲ್ಲಿ. ಇದು ಹೇಳೋದು ಬೇಸರಾಗಿ ಆರಾಮಿನ ಭಾವದೊಳಗೆ ಪ್ರಯತ್ನ ಅಭ್ಯಾಸ ಮಾಡೋದು. ಈ ತ್ರಿಭಾನ ಯಾರನ್ನಾದ್ರೂ ಕೇಳಕ್ ಹೋಗ್ತೀನಿ. ಯಾವ್ದಾರ ದೇವ್ರಿಗೆ ಬೇಡ್ಕೊಳಕ್ ಹೋಗ್ಯನ ಇದು ಬಂದ್ರೆ? ಈ ದೇವರು ದಿಟ್ರು ಗುಡಿ ಗುಂಡಾರಿ ಏನದ ನೋಡ್ರಿ ದಾರಿ ತಪ್ಪಿಸಿದ್ರು. ಎಲ್ಲರೂ ದಾರಿ ತಪ್ಪಿಸ್ಬಿಟ್ಟ. ಅದರಿಂದ ಏನು ಲಾಭ ಐತಿ ನೋಡ್ಬೋದು? ಯಾವ್ದು ಲಾಭ ಇಲ್ಲ ಅದ್ರಿಂದ. ಅದು ಮಹಾತ್ಮರು ಹೇಳಿದ ವಿಚಾರಗಳನ್ನ ಮನನ ಮಾಡೋದು, ಅದನ್ನು ಗಟ್ಟಿ ಮಾಡ್ಕೋದು, ಶ್ರವಣ ಮಾಡು, ಮನನ ಮಾಡೋದು, ಏನಾರ ದಾರಿ ಸಿಗ್ತೈತಿ. ಮತ್ತಾಗ ಅವು ಮಂದಿ ಬಾಳ ನಡ್ಕೋತಾರಪ್ಪ. ದೊಡ್ಡ ದೇವಸ್ಥಾನ ಐತಿ, ದೊಡ್ಡ ಕ್ಷೇತ್ರ ಐತಿ, ಪುಣ್ಯ ಏನ್ ಪುಣ್ಯ ಅಲ್ಲಿ ಹೋದ್ರೆ ಏನ್ ಬರ್ತೈತಿ? ಬಹಳ ದೊಡ್ಡ ಕ್ಷೇತ್ರ ಐತಿ ಅಂದ್ರೆ ಎಲ್ಲರೂ ಬಹಳ ಮಂದಿ ಹೋಗಿ ಏನ್ ಮಾಡಿರ್ತಾರೆ? ಎಲ್ಲ ಗಲೀಜ್ ಮಾಡಿ ಅದಿಲ್ಲ. ಅಲ್ಲಿ ಎಲ್ಲ ರೋಗನ ಬರುದು ನಿನಗೆ, ಹೌದಿಲ್ಲ? ತೊಡ್ಕೊಂಡು ಬರೋದು. ದೊಡ್ಡ ದೊಡ್ಡ ಕ್ಷೇತ್ರಗಳೆಲ್ಲ ಏನು ಬಹಳ ಮಂದಿ ಎಲ್ಲ ಕೂಡಿ ಎಲ್ಲ ಹೊಲಸು ಬಿಡು ಜಗ ಹೌದಿಲ್ಲ? ಅವೆಲ್ಲ ಕೂಡಿ ಬಂದ್ರೆ ಏನು ಹೊಲಸು ಬಿಡು ಅಂತ ಕ್ಷೇತ್ರಗಳವು. ಹೊಲಸಿನ ಕ್ಷೇತ್ರನ ಅಲ್ಲ, ಪವಿತ್ರ ಕ್ಷೇತ್ರ ಅಂತೇನು ಅವಕ್ಕೆ ಪವಿತ್ರ ಎಲ್ಲರೂ ಪವಿತ್ರ ಇದೆ ಹೋಗಿ ಎಲ್ಲ ಪವಿತ್ರ ಮಾಡಿ ಜಗತ್ತಿನಿಂದ ಎಲ್ಲ ಹೊಲಸೆಲ್ಲ ಅಲ್ಲೇ ಜಮಾ ಆಗುತ್ತೆ. ಅದರಾಗ ತುಳ್ಕೊಂತ ಅದನ್ನ ಎಲ್ಲ
ಯಾಕ್ರಿ ಹೋಗಿ ಅಲ್ಲೇ ಉಳ್ಳಾಡಿ ಬಂದು ನಾವು ಪವಿತ್ರ ಆದಿವ ಹೌದಲ್ಲ ಅಲ್ಲೇ ಹಾಡ್ಲಿಕ್ಕೆ ತುಂಬಿಸ್ಬೇಕ್ರಿ ಇಲ್ಲಿ ಮನ್ಯಾಗ ಮಾಡಿದ್ದ ಅಷ್ಟು ಇದಾಗೋದ ಹೌದಲ್ಲ ಅದ ಕಲ್ಲಿನ ಮ್ಯಾಗ ಯಾವ ಹೊಡೆದು ಹೋಗಿರ್ತಾನೆ ಅಲ್ಲೇ ಮೂಟೆ ಆಗಿ ಅಲ್ಲೇ ಎಲ್ಲ ಅದ್ರ ಮ್ಯಾಗ ಹುಣ್ಗ ಹರಿದ ಅದನ್ನ ಇದನ್ನ ಕೂಡಿಸಿ ಯಾಕ್ರಿ ಹೊಡ್ತಾ ಹೊಡ ಪವಿತ್ರ ಹಾಕಲಿಕ್ಕೆ ತುಂಬಿಸಿ ಹೌದಲ್ಲ ಆ ಹುಣ್ಗ ಈ ಹುಣ್ಗ ಕೂಡಿ ಹೊಡೆ ಹಚ್ಚಿ ಇಂಥವೆಲ್ಲ ಪವಿತ್ರ ಕ್ಷೇತ್ರಗಳು ಅಡ್ಡಾಡ್ತಿರಲ್ಲ ಎಂತ ಹೊಳಿಬೇಕಪ್ಪ ಅದ ಶಿವ ಹೆಚ್ಚು ಬಿಡದಲ್ಲಿ ವರ್ಷ ಹುಡುಕ್ಬೇಡ ಅಲ್ಲಿ ಹೋಗಿ ರುಬ್ಬನು ಯಾಕ್ರಿ ಅಲ್ಲೇ ಬ್ಯಾಳಿ ಕುದಿ ಹಾಕಿ ಅದ ಕಲ್ಲಿನ ಮ್ಯಾಗ ರುಬ್ಬಿ ಅದನ್ನ ಹೊರಗೆ ಬಿಡುದು ಅದ್ ರುಚಿ ಆಗೋದಿಲ್ಲ ಇಲ್ಲಿ ಮನ್ಯಾಗ ಹೌದು ಮತ್ತ ಸಾಮಾನು ಕೊಡುದಿಲ್ಲ ಇಲ್ಲಿ ಹೌದಿಲ್ಲ ಏನಿಲ್ಲ ಯಾರಿಗೆ ಏನ್ ಬರ್ತದೆ ಆಗ್ರಿ ತಿರುಗಿ ತಿರುಗಿ ನಿಜವಾದ ಒಬ್ಬರು ಅಂತ ಈ ಜಗತ್ತಿನ ಹಕ್ಕಿಗತ್ತಿನ ಹಿಂಗೆ ಐತಿ ಯಾವಾಗ ಮಹಾತ್ಮರಿದ್ದ ಯಾರೇ ದಾನ ಮಾಡ್ಲಿಲ್ರಿ ಅವ್ರು ಇದ್ದಾಗ ಯಾಕ್ರಿ ಮತ್ತ ಅವ್ರ ಹೆಸರಿನ ಮ್ಯಾಗ ಗುಡಿಗುಂಡಾಗ ಗಟ್ಟಿ ಮತ್ತು ಇದಂತೆ ಮಂದಿ ಕುಡಿಸೋದು ಜಾಸ್ತಿ ಕೊಡ್ತು ಅದಿಲ್ಲ ಇದು ಪುಣ್ಯ ಕ್ಷೇತ್ರ ಅಂತ ತಿಳ್ಕೊಂಡ ಯಾಕ್ರಿ ಸುಕ್ಷೇತ್ರ ಯಾಕ್ರಿ ಪುಣ್ಯ ಕ್ಷೇತ್ರ ಇಲ್ಲಿ ಬಂದು ಭಕ್ತಾದಿಗಳಿಗೆಲ್ಲ ತಾಪತ್ರಯಗಳು ಹೊಕ್ಕವು ಹೌದಿಲ್ಲ ಎಲ್ಲ ತಾಪತ್ರಯಗಳಿಗೆ ಕಾರಣ ಏನು ತಿಳ್ಕೊಳ್ಳೋದು ಬಿಟ್ಟು ಅಜ್ಞಾನ ಕಳ್ಕೊ ಎಲ್ಲ ತಾಪತ್ರಯಗಳು ಯಥಾರ್ಥ ಜ್ಞಾನ ಮಾಡು ಕನಸಿನ ಬಾಳೆದಿಂದ ಸುಖ ಹೊಂದಬೇಕಂತ ಯಾರು ಇಚ್ಛೆ ಮಾಡ್ತೀವಿ ಯಾಕೆ ಮಾಡೋದಿಲ್ಲ ಕನಸಿನಿಂದ ಯಾತ್ರ ಆದ್ಮ್ಯಾಗ ಕನಸಿನ ಬಗ್ಗೆ ಯಾರು ಚಿಂತಿ ಯೋಚನ ಯಾರಿಗಾರು ಇರ್ತೈತ ಇರೋದಿಲ್ಲ ಕನಸಿನಾಗ ಇದ್ದಾಗ ಅಷ್ಟ ಇರ್ತದ ಕರೆ ಅಂತ ಯಾತ್ರ ಆದ್ಮ್ಯಾಗ ಅದೆಲ್ಲ ಸುಳ್ಳು ಹಂಗ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದವ ಇದ್ರ ಬಗ್ಗೆ ಚಿಂತೆ ಮಾಡ್ತಾನ ಏನಾಯ್ತು ಎಂತಾಯ್ತು ಮಾಡಕ್ ಹೋಗುದು ಇದು ಸುಳ್ಳು ಅಂತ ತಿಳ್ಕೊಟ್ಟು ಅದಕ್ಕೆ ಉಪಯೋಗ ಇಲ್ಲ ಅದು ಯಾತ್ರ ಆದ್ಮೇಲೆ ಕನಸಿನ ಬಳಿ ಅದಕ್ಕೆ ಉಪಯೋಗ ಹಂಗೆ ನಿಜದ ಎಚ್ಚರಿಕೆಯನ್ನು ಹೊಂದಿದವಾಗ ಇದು ಅದಕ್ಕೆ ಉಪಯೋಗ ನಿರೂಪಿರ್ತದ ಊರೆಡಗುವ ಅವಸ್ಥಾದಸಿಂದ ಎಷ್ಟು ನಿಯಮ ನಿತ್ಯ ಮಾಡ್ತೀವಪ್ಪ ದಿನಾಲು 2 ಹೊತ್ತು 3 ಹೊತ್ತು ತೊಳ್ಕೊಳಕ ಎಣ್ಣೆ ಎತ್ತಿದ ಸೆಗಣ ಬಾತದಾಗ ಒಳ್ಳೆ ಯಾಕ್ರಿ ಅದು ಪವಿತ್ರ ಆಗಿರುತ್ತೆ ಶರೀರ ಅದನ್ನ ಪವಿತ್ರ ಮಾಡಕ್ ಆಕತ್ತಾನೆ ಎಷ್ಟು ತೊಳ್ಕೊಂಡ್ರು ಅದು ಮತ್ತು ಹೊಲಸಾಗೋದು ನೀ ತೊಳ್ಕೊಂಡು ಅರಿವಿ ಹಾಕೋರಾಗ ಮಾತು ಸೋರ್ತೇವೆ ಹೌದಿಲ್ಲ ಎಷ್ಟಂತ ತೊಳಿದಿದ ನಂಗ ಎಲ್ಲಾ ತೂತಿನಾಗ ಸೋರ್ಕೊಂತ ಇದ್ರ ಆರಾಮಿರ್ತದೆ ಇದು ಸೋರ್ಲಿಲ್ಲ ಅಂದ್ರೆ ಇದು ಮತ್ತು ಜೇಟಿಗೆ ಬಿಡ್ತದೆ ಅದಿಲ್ಲ ಅದೆಲ್ಲ ಹೊರಗಿಂದೆಲ್ಲ ಹೊರಗೆ ಹಾಕುದನ್ನ ಅದ್ರ ಪ್ರಕೃತಿ ಧರ್ಮ ಏನಿರ್ತತಿ ಒಳಗಿಂದೆಲ್ಲ ಹೊರಗೆ ಹಾಕ ಏನು ಇಟ್ಕೋದಿಲ್ಲ ಎಲ್ಲ ಹೊರಗೆ ಹಾಕೋದು ಅಷ್ಟ ಕೆಲಸ ಆ ಕ್ರಿಯೆ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರೆ ಆ ಶರೀರದಾಗ ಇರ್ಲಿಲ್ಲ ಅಂದ್ರೆ ಆ ಶರೀರ ರೋಗಗ್ರಸ್ತ ಆಗಿ ಬಾದಾಗ ಎಷ್ಟಂತ ಹಂಗೆ ಸತತ ಇರುವುದನ್ನೇ ಅದ ಹೊಲಸು ಹೊರಗೆ ಹೋಗು ಕೆಲಸ ಅದನ್ನ ಎಷ್ಟು ಸ್ವಚ್ಛ ಮಾಡಿದ್ರೆ ಏನು ಅದು ಮಾಡ್ಕೋ ಮಾಡಬಾರ್ದಂತೇನಲ್ಲ ಮಾಡ್ಕೋ ಅದು ಸ್ವಚ್ಛತೆ ಕಡೆ ಗಮನ ಕೊಡ ಆರೋಗ್ಯ ಇರ್ತೈತಿ ಭಾಳ ಹೊಲಸಾಯ್ತಂದ್ರೆ ಇನ್ನೊಬ್ಬರಿಗೆ ತ್ರಾಸ ಆಕೈತಿ ಬರೀ ಅದನ್ನ ಮಾಡ್ಕೋದಂತಂದ್ರೆ ಬರೀ ಅದನ್ನ ಎಷ್ಟು ಬೇಡ ಮತ್ತು ಸ್ವಚ್ಛ ಮಾಡೋದು ಯಾಕ್ರಿ ಅದು ಎಂದೂ ಸ್ವಚ್ಛ ಆಗುತ್ತೆ ಮನಸ್ಸು ಸ್ವಚ್ಛ ಮಾಡ್ಕೋ ಬಾಹ್ಯ ಶೌಚ ಗೌಣ ಅಂತರ್ ಶೌಚ ಮುಖ್ಯ ಮನುಷ್ಯನ ಮಡಿ ಅದಕ್ಕೆ ಪಕ್ಕಾ ಮಡಿ ಅಂತ ಮನಸ್ಸು ಮಡಿ ಮಾಡೋದು ಪಕ್ಕಾ ಮಡಿ ಅಂತ ಶರೀರ ಮಡಿ ಮಾಡೋದು ಇದು ಕಚ್ಚಾ ಮಡಿ ಅಜ್ಜವ್ರು ಕೇಳಿದ್ರೆ ಪಕ್ಕಾ ಮಡಿ ಅಂದ್ರೆ ಕಚ್ಚಾ ಮಡಿ ನೋಡಿ ಪಕ್ಕಾ ಮಡಿನ ಕಚ್ಚಾ ಮಡಿ ನಾವೆಲ್ಲ ಕಚ್ಚಾ ಮಡಿಗಳು ಅದಿಲ್ಲ
ಅದು ಮಡಿ ಆಗ್ಬೇಕಾದ್ರೆ ನೀವು ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಮನಸ್ಸು ಮಸ್ತ್ ಮಡಿ ಆಗಿ ಅದನ್ನ ಮಾಡ್ಕೊಳ್ಳೋದ ಹೊರತು ಮತ್ತು ಅದು ಕಾಲ್ ಮಡಿನಿಲ್ಲ ಅದಿಲ್ಲ ಎಲ್ಲ ಹೊಲಸ ಉಳ್ಕಿದ್ದೆಲ್ಲ ಗಂಡ ಮುಟ್ಟಬೇಡ ಮುಟ್ಟಬೇಡ ಯಾಕ್ರಿ ಹೊರಗಿನ ಶರೀರಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಬ್ರಾಹ್ಮಣರಂತೆ ಯಾಕ್ರಿ ಇಡಿಸಿ ನೀರು ಗುಜ್ಜುವುದು ಹೌದು ಸರಿ ಆಚೆ ಸರಿ ಆಚೆ ದೂರ ಸರಿ ಏ ಬ್ರಾಹ್ಮಣರಲ್ಲಿ ಅದು ನಿಜವಾದ ಅದರ ಅರ್ಥ ಏನೈತಿ ಮನುಷ್ಯನಾಗಿ ಇವನ್ನೆಲ್ಲವನ್ನು ದೂರ ಸರಿಸು ದೃಶ್ಯಗೋಚರವಾದಂತಹ ವ್ಯವಹಾರ ಇದರಿಗೆ ಬಂದು ಎಲ್ಲ ಕಣ್ಣಿ ಕಾಣಿಸು ಎಲ್ಲ ಸರಿಸು ಮಲಿನಕ್ಕೆ ದೃಶ್ಯ ಭಾವನೆಯನ್ನೆಲ್ಲ ತೆಗೆದಾಗ ನಿಜವಾದ ಬ್ರಹ್ಮಜ್ಞಾನವನ್ನು ಮಾಡ್ಕೋಬೇಕು ನಾವು ಇಂದ್ರಿಯ ಗೋಚರ ಮನುಷ್ಯ ಗೋಚರ ವಸ್ತುಗಳ ಅವನ್ನ ನೆನಪಿಗೆ ತಗೊಂಡು ಮೈಲಿಗೆ ಕಟ್ಟಿ ಅವನ್ ಮನಸ್ಸಿನಾಗ ಬರದಂಗ ಮಾಡ್ಕೋ ನಿಜವಾದ ಬ್ರಾಹ್ಮಣ ಅದು ಬಹಳ ಎತ್ತ ಮೊದಲು ಜನರನ್ನು ಮುಟ್ಟಿಸಿಕೊಳ್ಳಂಗಿಲ್ಲ ನೀರು ಗೊಚ್ಚುದು ಅವ್ರು ಜಗ ಕುಂತ ಜಗದಲ್ಲಿ ನೀರು ಕೊಡ್ತೀವಿ ಮೊದಲು ನೋಡ್ರಿ ಮೊದಲು ಮಲ್ಯಾರದು ಮನ್ಯಾಗ ಬಂದ್ರೆ ನೀರು ಗೊಚ್ಚುದು ಮೊದಲು ಬರೋಂಗಿಲ್ಲ ಅವ್ರು ಇದು ಹಾಯೋಂಗಿಲ್ಲ ಮನ್ಯಾಗ ಸಹಿತ ಹಾಯಿಸೋಂಗಿದ್ದಿಲ್ಲ ಅವ್ರು ಮೊದಲು ಹಾದು ಹೋಗೋಂಗಿಲ್ಲ ಅವ್ರು ಇಷ್ಟೊಂದು ಇದಿತ್ತು ಹೊರಗಿನ ಮಡಿನ ಮಹತ್ವ ತಿಳ್ಕೊಟ್ಟು ಹೊರಗಿನ ಮಡಿ ಮಹತ್ವ ಅದಾಗ್ತ ತಾವು ನೌಕರಿ ಮಾಡುವಾಗ ರಾಮದುರ್ಗದೊಳಗ ಅಲ್ಲಿ ಬ್ರಾಹ್ಮಣರ ಓಣ್ಯಾಗ ಇದ್ರಂತ ಅವರು ಇದನ್ನೆಲ್ಲ ನೋಡಿ ಅವ್ರು ಕೂಡ ಮತ್ತೆ ಅನುಕೂಲ ಆಗಲಿಕ್ಕೆ ಅವನ್ನ ಸೈದು ಸಾಬನ್ನು ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದಾಗ ಇವರೆಲ್ಲ ದೇವಮ್ಮನವರು ಅಡುಗೆ ಮಾಡಕ್ಕೆ ಅಲ್ಲೇ ಒಂದು ಮನೆ ಹಿಡ್ಕೊಂಡು ಅಲ್ಲೇ ಅದ ದೂರ ಕಟ್ಟಿ ನಾವು ಹೋಗು ಬಂದು ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಸೈದು ಸಾಬ ಬರ್ತೇನೆ ನಾನು ಅಂತ ಆಚಾರ ಕೂಡ ಅಲ್ಲೇ ನೀರು ತರೋದು ಇದನ್ನ ಮಾಡಕ್ಕೆ ಹೋಗ್ಯಾರ ಅಲ್ಲಿ ಬ್ರಾಹ್ಮಣರು ದಿನ ಬಾವಿ ನೀರು ತರಬೇಕು ಅವಾಗ ನಾಳೆ ನೀರು ಇದ್ದಿದ್ದಿಲ್ಲ ಬಾವಿ ನೀರು ತರುವಾಗ ಆ ಬ್ರಾಹ್ಮಣರು ಎಲ್ಲ ಮುಟ್ಟಿಪ್ಪಲೆ ಹಂಗ ದಬ ದಬ ನೀರು ಇಳಿಸ್ಕೊಡ್ತಿದ್ದಿಲ್ಲ ಹಿಂಗ್ ಮಾಡಾಕತ್ತಾರ್ರಿ ಅಂತ ನಾನು ಇಷ್ಟೇ ಲೇಟು ಹಗ್ಗನ ಇಳಿಸಿ ಬಿಡುವಲ್ರಿ ಹಿಡಿದು ಕುಲೆ ಬಂದ ದಬ ದಬ ಮತ್ ಜಗ್ಗಿದ್ದು ನೀರು ಸುಡ್ತಾವು ಈ ಸಭ ಹಿಂಗ್ ಮಾಡಂಗ ನೀ ಅವ್ರು ಒಂದು ಕೂಡ ಸುಡು ನೀ ಎರಡು ಕೂಡ ಸುಡುವ ಅವ್ರು ಒಂದು ಕೂಡ ಸುಡು ನೀ ಎರಡು ಕೂಡ ಸುಡುವ ಅನ್ನೋದು ನೀವು ಹಂಗ್ ಮಾಡಾಕತ್ತಂದ್ರೆ ನೀವು ಯಾರು ಬೇಕಿರಿ ಅವನ ಸ್ವಾಮಿಗಳು ಬೇಕಿರಿ ಬಸ್ಸಯ್ಯ ಅಂತ ಹೆಸರಿಟ್ರ ಬಸ್ಸಯ್ಯ ಅಂತ ಹೆಸರಿಟ್ಟಿವಿ ಅವಾಗ ಬಸ್ಸಯ್ಯನಾರ ನೀವು ಹಿಡಿದ್ರೆ ಅಡ್ಡಿಲ್ ತಗೋರಿ ಹಾ ಬಸ್ಸಯ್ಯನಾರ ನೀವು ಅಡ್ಡಿಲ್ ತಗೋರಿ ಏನ್ ನಡಿಕೆ ತಗೋರಿ ಇದು ಸಾಬೂನ್ ಬಸ್ಸಯ್ಯನ್ ಮಾಡಿದ್ದೀವಿ ಈಗ ಅವ್ನು ಮುಟ್ಟಿರು ಏನ್ ಸುಮ್ಮನೆ ಇರ್ತಿದ್ವಲ್ಲ ಇಲ್ಲ ಮೊದಲು ನೀರು ಸುರು ಅವ್ರದ್ದು ಏನ್ ಹೇಳಿದ್ರು ನೀರು ಸುರು ಅದನ್ನೆಲ್ಲ ಬ್ರಾಹ್ಮಣ ಟಿವಿ ಇಲ್ಲ ಈಗ ಆಚಾರ ಮೊದಲಿದ್ದು ಹೊರಗಿಂತ ಮಹತ್ವ ಕೊಡು ಒಳಗಿನ ಅಂತರ ಶೌಚ ಬಹಳ ಮಹತ್ವದ್ದು ಅದನ್ನು ಮಾಡ್ಕೊ